ಫೈನ್. ಯಶವಂತ್, ಇವ್ರು ಹೇಳ್ದಂಗೆ ಓಡಾಡ್ತಿದೀವಿ, ನಮಗಂತೂ ಫೀಲ್ ಆಗ್ತದೆ, ಬಟ್ ಆ ಫೀಲನ್ನ ತೋರ್ಸಕ್ ಆಗ್ತಿಲ್ಲ. ಆಗಿರೋದ್ರಿಂದ ಇವರಿಬ್ರು ಐಡಿಯಾ ಕಟ್ಟಿರೋದಕ್ಕೆ ಒಂದು ಪಾಳ್ ಬಂಗ್ಲೆ ಹೋಗೋಣ ಅಂದಿದ್ರೆ ಅದೇ ಲೊಕೇಶನ್ ಇದೀವಿ ಇವಾಗ. ಏನ್ ಹೇಳ್ತೀಯಾ? ಇದೇ ಲೊಕೇಶನ್, ಅದಕ್ಕಿಂತ ಸ್ವಲ್ಪ ಇಲ್ಲಿ ಶುರು ಆಗ್ತಿದೆಯಲ್ಲ, ಅದು ಓಪನ್ ಗ್ರೌಂಡ್, ಇದು ಕ್ಲೋಸ್ ಗ್ರೌಂಡ್. ಬ್ಯಾಟಲ್ ಅದು ಸಿಕ್ಕಾಪಟ್ಟೆ ಮರಗಳೆಲ್ಲ ಇದಾವೆ. ಅವದಾದ್ರು ಸ್ವಲ್ಪ ಓಪನ್ ಪ್ಲೇಸ್ ಇತ್ತು, ಈಗ ಸ್ವಲ್ಪ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಅನ್ಸುತ್ತೆ. ಅಲ್ಲಂತೂ ಫೀಲ್ ಆಯ್ತು, ಬಟ್ ನಮ್ಮ ಆಡಿಯನ್ಸ್ಗೆ ತೋರ್ಸಕ್ ಆಗ್ತಿಲ್ಲ. ಸೊ ಇಲ್ಲಿ ಬಟ್ ಬರ್ತಿದ್ದಂಗೆ ಹೇಳ್ತಿದ್ರ, ಕರಿತಾ ಇದಾರೆ ಒಳಗಡೆ, ಸೌಂಡ್ ಬೇರೆ ಮಾಡ್ತಿದ್ದಾರೆ ಅಂತೇಳಿ. ಓಪನಿಂಗ್ ಅಲ್ಲಿ ಬೇರೆ ಫೋಟೋ ಎಲ್ಲ ತೆಗೆದು ತೋರಿಸ್ತಿದ್ದಾರೆ, ಅವನ್ನೆಲ್ಲ ಈ ಶಾರ್ಟಲ್ಲಿ ಹಾಕ್ತೀವಿ, ನೋಡೋಣ. ಸೊ ನೋಡೋಣ, ನಾವು ಒಳಗಡೆ ಬನ್ನಿ, ಫ್ರಂಟಲ್ಲಿ ಇದೆ. ಹುಷಾರು, ಆ ಕಡೆ ಎಲ್ಲ ಚರಂಡಿ ಇದೆ. ಫೀಲ್ ಆಗ್ತಿದೆಯಾ ಕೋಲ್ಡ್ ಆಗ್ತಿರುವಂಥದ್ದು? ಬನ್ನಿ ನೀವು ಇಲ್ಲಿಗೆ, ಕ್ಯಾಮ್ರಾ ಮುಂದೆ ಇರಿ. ಸೇಫರ್ ಸೈಡಿಗೆ ಇನ್ನೊಂದು ಕ್ಯಾಮ್ರಾನ ಆನ್ ಮಾಡಿ ಇಟ್ಕೊಳ್ರ. ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳ ನೀನುಲೇ. ನಿಮ್ಮ ಅಣ್ಣನಿಗೆ ಬರಕ್ಕೆ ಹೇಳಕ್ಕೆ ಇದಕ್ಕೆ ನಾನು ಹೇಳಿದ್ದೆ, ಸೈಲೆಂಟ್ಗೆ ಹಾಕಿ ಮೊಬೈಲ್. ಇಲ್ಲಿ ಓಡಾಡ್ಬೇಕಾದ್ರೆ ಹುಷಾರು. ಎಷ್ಟು ಸೈಲೆಂಟ್ ಆಗಿರ್ತೀರ ಅಷ್ಟು ಕ್ಯಾಪ್ಚರ್ ಮಾಡಿ. ಏನು ಸೌಂಡ್ ಅಲ್ಲ, ಅದನ್ನೇ ಅಬ್ಸರ್ವ್ ಮಾಡ್ತಿದ್ವಿ. ಏನೇ ಸೌಂಡ್ ಬರಲಿ ರೆಕಾರ್ಡ್ ಆಗುತ್ತೆ. ಅಲ್ಲಿ ಓಡಾಡ್ತಿದ್ರು ಸ್ಟಾರ್ಟ್ ಮಾಡಬೇಕು. ರೆಕಾರ್ಡರ್ ಕೂಡ ಇಡ್ತಾ ಇದ್ದೀನಿ. ಏನೇ ಒಂದು ಸೂಕ್ಷ್ಮತೆಯಿಂದ ಏನೇ ಶಬ್ದ ಬಂದ್ರೂ ರೆಕಾರ್ಡ್ರಲ್ಲಿ ರೆಕಾರ್ಡ್ ಆಗುತ್ತೆ. UP ರೆಕಾರ್ಡರ್ ಇದೆ ಅಂದರೆ ಎಷ್ಟು ದೂರ ಇದ್ರೂ ರೆಕಾರ್ಡ್ ಆಗುತ್ತೆ. ನಮಗೆ ಇಲ್ಲಿ ಏನು ರೆಸ್ಪಾನ್ಸ್ ಬರ್ತದೆ, ಒಂದಷ್ಟು ಫ್ರೀಕ್ವೆನ್ಸಿ ಅಷ್ಟು, ಅಂದರೆ ನಮಗೆ ಕೇಳದೇ ಇರೋದು ಇದ್ರಲ್ಲಿ ಬರ್ಬೋದು, ಆ ಥರ ಆಗುತ್ತೆ. ಓಕೆ, ಅಂದರೆ ಬಂದರೆ ಏನು ಫೀಲ್ ಬರ್ಬೋದು ಸರ್? ಗೊತ್ತಿಲ್ಲ, ಏನು ಬೇಕಾದ್ರೂ ಬರ್ಬೋದು. ಇಲ್ಲ ನಾವು ಕೇಳೋ ಪ್ರಶ್ನೆಗಳು ಉತ್ತರನೂ ಬರಬಹುದು ವಿತ್ ಸೌಂಡ್. ನಾವು ಮಾತಾಡೋ ಥರ ಸೀರಿಯಸ್ಲಿ ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ ಥರ ಬೇಕಾದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಎಲ್ಲ ಕಡೆ ಒಂದೇ ಥರ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈಗ ಅವ್ರ ಲ್ಯಾಂಗ್ವೇಜ್ ಬೇರೆ ಇದ್ದು ನಾವು ನಮ್ಮ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಓಕೆನಾ, ಅವ್ರಿಗೆ ಕಂಫರ್ಟ್? ತೊಂದರೆ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮ ಮಾತು ಏನು, ನಾವು ನಮ್ಮ ವಾಯ್ಸಿಂದ ಏನು ಬರ್ತಿದೆ, ನಮ್ಮ ಬಾಯಿಂದ ಏನು ಮಾತುಗಳು ಬರ್ತಿದೆ, ಆ ಮಾತು ಅವ್ರಿಗೆ ಕೇಳಲ್ಲ, ಅವ್ರ ಮನ್ಸು ರೀಡ್ ಮಾಡ್ತಾರೆ. ನಾವು ಏನೇ ಮಾತಾಡಬೇಕಾದ್ರೂ ಮೈಂಡ್ ಥಿಂಕ್ ಮಾಡುತ್ತೆ, ಮನ್ಸಿಗೆ ಮಾತು ಬರುತ್ತೆ, ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಾವು ಅದನ್ನು ಇಲ್ಲಿಗೆ ಬಂದ್ಬಿಟ್ಟೆ ಬರಬೇಕಾದ ಆಚೆ. ಇಲ್ಲಿಗೆ ಬಂದಾಗ ಅದು ಕ್ಯಾಚ್ ಮಾಡ್ಕೊಳುತ್ತೆ. ನಾವು ಹೇಳಬೇಕಾಗಿಲ್ಲ. ನಾವು ಇಲ್ಲಿ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ, ಕ್ಯಾಮ್ರಾ ಇದೆ, ಜನಗಳಿಗೆ ನಾವು ಏನು ಹೇಳಬೇಕು ಅಂತ ಬಯಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿ ಅಂತಷ್ಟೇ. ಸರ್ ನೀವು ಈ ಕಡೆ ಬಂದು ನೋಡಿ. ಬರ್ತೀನಿ, ಆ ಕಡೆ ಬರ್ತೀನಿ. ಒಂದು ನಿಮಿಷ ಬಂದು ಈ ಕಡೆ ಒಂದು ಫೋಟೋ ಹಿಡೀರಿ. ಏನೋ ಕಾಣಿಸ್ತಾ ಇರೋದು, ಬಟ್ ಇನ್ನೂ ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಯಾರಾದರೂ ಇಷ್ಟಪಡ್ತೀರಾ? ನಮ್ಮ ಇಷ್ಟು ಜನನ ಬಿಟ್ಟು ನಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ, ನಮ್ಮ ಮಾತು ನಿಮಗೆ ಕೇಳಿಸ್ತಾ ಇದ್ದರೆ
ನಿಮ್ಮ ಕಡೆಯಿಂದ ನಮಗೆ ಸ್ಪಂದಿಸೋದಕ್ಕೆ ಉತ್ತರ ಪ್ರಯತ್ನ ಪಡ್ಬೋದಾ? ಹಳ್ಳ ಇದೆ ನೋಡಿಕೊಂಡು. ಆಗಲೇ ಒಂದು ಶಬ್ದ ಆಯಿತು. ಹೌದು, ನೀವೇನಾದರೂ ನಿಮ್ಮ ಕಡೆಯಿಂದನೇ ಆ ಶಬ್ದ ಬಂದಿದ್ರೆ, ನಮ್ಮ ಹತ್ರ ಮಾತಾಡೋದಕ್ಕೆ ನಿಮ್ಗೇನಾದರೂ ಪ್ರಯತ್ನ ಪಡ್ತಾ ಇದ್ರೆ ದಯವಿಟ್ಟು ಆ ಶಬ್ದಗಳನ್ನ ಮತ್ತೆ ಮಾಡ್ತೀರಾ? ಯಾವುದೇ ರೀತಿ ಬೇಕಾದರೂ ಶಬ್ದ ಮಾಡ್ಬೋದು. ಹಾಗೆ ಬೇಕು ಹೀಗೆ ಬೇಕು ಅಂತ ಏನು ಕೇಳಲ್ಲ. ನನ್ನ ಹತ್ರ ಒಂದು ಡಿವೈಸ್ ಇದೆ. ನೀವು ಮಾಡೋ ಶಬ್ದನ ಇದು ನಮಗೆ ಕೇಳೋ ಥರ ಮಾಡಿಕೊಡುತ್ತೆ ಈ ಡಿವೈಸು. ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಅದು ನಮಗೆ ಸ್ಪಂದಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನೋದು ನಮಗೆ ಫೀಲ್ ಆಗ್ತಾ ಇದೆ. ನಮ್ಮ ಕಡೆ ಯಾರನ್ನ ಇಷ್ಟು ಜನ ಇದ್ದೀವಿ, ನೀವು ಯಾರ ಹತ್ರ ಬೇಕಾದರೂ ನೀವು ಮಾತಾಡ್ಬೋದು, ಮಾತಾಡೋದಕ್ಕೆ ಪ್ರಯತ್ನ ಕೂಡ ಪಡ್ಬೋದು. ಒಂದು ಶಬ್ದ ಮಾಡ್ಬೋದಾ? ನೀವು ಕಾಣಿಸ್ತಿದ್ದೀರಾ? ನಿಮ್ಮ ಇರುವಿಕೆನ ನೀವು ತೋರಿಸ್ಕೋಬೋದಾ? ಇನ್ನೊಂದು ರೀತಿಯಲ್ಲಿ ತೋರಿಸ್ಬಹುದಾ? ತುಂಬ ಸುಂದರವಾಗಿದ್ದೀರಾ ನೀವು. ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೀವು ನಮಗೆ ತೊಂದರೆ ಮಾಡಬೇಡಿ. ನಮ್ಮ ಮುಂದೆ ಆದಷ್ಟು ಲೆಗ್ ಸೌಂಡ್ ಕಡಿಮೆ ಮಾಡಿ. ಒಂದು ಕಡೆ ಸ್ಟ್ಯಾಂಡ್ ಆಗಿ ನಮ್ಮ ಮುಂದೆ ಲೆಫ್ಟಲ್ಲಿ ನಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ಬೋದಾ? ಫೋಟೋ ಕ್ಲಿಕ್ ಆಗಿದೆ. ಹೌದು, ಅಲ್ಲಿ 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 ಆಗ್ತದೆ. ನಿಮಿಷ ಸೈಲೆಂಟ್ ಆಗಿರಿ ಅಲ್ಲ ಪ್ಲೀಸ್. ಯಾರು ಲೆಗ್ ಮೂಮೆಂಟ್ ಮಾಡಬೇಡಿ. ನಮ್ಮ ಮುಂದೆ ನೀವು ಬರ್ಬೋದಾ? ನಾವು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಜೋರಾಗಿ ಏನಾದರೂ ಒಂದು ರೆಸ್ಪಾನ್ಸ್ ಮಾಡಿ. ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಇದೆ ನಿಮಗೆ. ಆರ್ಡರ್ ಅಂತ ಅನ್ಕೋಬೇಡಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಳಿ. ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ.
ಒಂದ್ಸರಿ ಮೂಮೆಂಟ್ ಮಾಡಿ ಆ ಕಡೆ. ನೀವು ಇಲ್ಲೇ ಇರೋದಾ? ಈ ಕಡೆ ಈ ಕಡೆ ನನ್ನ ಲೆಫ್ಟ್ ಸೈಡ್ಗೆ ಏನಾದರೂ ನೀವು ಶಬ್ದ ಮಾಡ್ಬೋದಾ? ನನ್ನ ಎಡಭಾಗಕ್ಕೆ ಏನಾದ್ರು ಶಬ್ದ ಮಾಡ್ಬೋದಾ? ಇವಾಗ ಮಾಡಿದ್ರಲ್ಲ. ಇಲ್ಲೊಂದು ಲೈಟ್ ಬೇಕು. ಖಾಲಿ ಇದೆ ಈಗ ಆಫ್ ಆಗುತ್ತೆ. ಮತ್ತೆ ಮಾಡ್ತೀರಾ? ಎಲ್ಲಿ ಮತ್ತೆ ಪ್ರಯತ್ನ ಮಾಡ್ತೀರಾ ನಮ್ಮ ಜೊತೆ ಮಾತಾಡೋದಕ್ಕೆ? ಎಲ್ಲಿದೆ ಲೈಟ್ ಇದರಲ್ಲಿ? ನಿಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಳಿ. ದೊಡ್ಡ ಬಟನ್ ಸಿಗ್ತಾ? ನಿಮ್ಗೆ ಯಾವ ಥರ ಆಗುತ್ತೋ ಆ ಥರ ತೋರಿಸ್ಕೊಳ್ಳಿ. ಲೈಟ್ ಲೈಟ್ ಆ್ಯಕ್ಚುಯಲ್ ಎನರ್ಜಿ ಫೇಸ್ ಫಾರ್ಮ್ ಇದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಒಂದು 4-5 ಕ್ಲೋಸ್ ಮಾಡ್ಬಿಡ. ನಿಮ್ಮ ಜಾಗದಲ್ಲಿ ನಾವು ಬಂದಿದ್ದೀವಿ, ತಪ್ಪಾಗಿದ್ರೆ ಕ್ಷಮಿಸಿ. ಬಟ್ ನೀವು ಇಲ್ಲಿರೋದು ನಮಗೆ ಲೈಟ್ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಿಲ್ಲ. ಫೋಟೋ ಕ್ಲಿಕ್ ಮಾಡ್ತಾ ಇರಿ ಟಕ್ ಟಕ್ ಅಂತ. ಫೋಟೋಸು ಮಾಡ್ತಾ ಇರಿ. ಹಿಡಿದು ಎಳ್ದಿದ್ದು ನನಗೆ ಭಯ ಆಯಿತು. ಸ್ವಲ್ಪ ನಿಧಾನ ಅಂತ ಗಾಬರಿಯಿಂದ ಹೇಳಿದ್ರೆ 100% ಕನ್ಫರ್ಮ್ ಆಗಿದೆ. ಆ ಒಂದು ಇದೆ ಅನ್ನೋದು ಗೂಸ್ ಬಂಪ್ಸ್ ಹೆಂಗೆ ಬರ್ತದೆ ಗೊತ್ತಾ? ಇವಾಗ ಅದನ್ನು ನಾವು ತಗೋಬೇಕಷ್ಟೇ. ಇದ್ರು ಅದು ಹೆಂಗೆ ಬರ್ತದೆ ಗೊತ್ತಾ? ಅಲ್ಲಿ ಹೋಗೋಣ, ಸುಮ್ಮನೆ ಬರ್ತದೆ. ಅಲ್ಲಿ ಹೋಗೋಣ, ರೆಕಾರ್ಡರ್ ಇದೆ, ಅಲ್ಲಿಗೆ ಹೋಗೋಣ. ಸೆಂಟ್ರಲ್ಲಿ ಹಾಂ ಅನಿಲ್, ಅಲ್ಲಿ ಸೆಂಟ್ರಲ್ಲಿ ಆ ಕಡೆಯಿಂದ ಹೋಗ್ಬೇಕು. ಆ ಕಡೆ ನಿಮ್ಮ ಇರೋ ಒಂದು ಜಾಗದ ಕಡೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ನ ನಮಗೆ ಫೀಲ್ ಮಾಡಿಸಿ. ಹಿಂದೆಗಡೆ ಯಾರು ಬರ್ತೀರೋ ಸ್ವಲ್ಪ ನೋಡ್ಕೊಂಬನ್ನಿ. ಹಿಂದೆಗಡೆ ಫೋಟೋಸ್ ತಗೊಂಬನ್ನಿ. ಹಾಂ ಹಾಂ ಈ ಜಾಗದಲ್ಲಿ ಇದ್ದೀರಾ ನೀವು? ಇದು ನಿಮ್ಮ ಜಾಗನಾ? ನಾವು ಒಳಗಡೆ ಬರ್ಬೋದಾ? ನೀವು ಇಲ್ಲಿದ್ದೀರಾ ಅಂತ ನಮಗೆ ಒಂದು ರೀತಿಯಲ್ಲಿ ಗೊತ್ತಾಗಿದೆ. ನಿಮ್ಮ ಪ್ರೆಸೆನ್ಸ್ನ ತೋರಿಸ್ಕೋಬೋದಾ ಯಾವುದೇ ಮೂಲಕ? ಫ್ಲಾಶ್ ಆನ್ ಆಗಬೇಕು. ನೀವು ಲೈಟ್ ಡೌನ್ ಮಾಡಿದ್ರೆ ಫ್ಲಾಶ್ ಆನ್ ಆಗುತ್ತೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗ್ತದೆ, ಬಟ್ ಆದರೆ ನಮಗೆ ರೀಚ್ ಆಗ್ತಾ ಇಲ್ಲ. ಏನಾದರೂ ಪ್ರೆಸೆನ್ಸ್ ದೊಡ್ಡದಾಗಿ ಮಾಡ್ಬೋದಾ?
ಇದೇ ಥರ ಶಬ್ದ ಮಾಡ್ಬೋದಾ? ವಿಜಿಲ್ ಯಾರಿಗೆ ಹೊಡಿಯೋಕ್ಕೆ ಬರುತ್ತೆ? ವಿಜಿಲ್ ಹೊಡಿತೀನ? ಯಾರಿಗೆ ಬರುತ್ತೆ? ಜೋರಾಗಿ ಬೇಡ. ದಟ್ ಫೈನ್. ಒಂದು ನಿಮಿಷ ಹೇಳ್ತೀನಿ. ನಮ್ಮ ಕಡೆಯವ್ರೀಗ ಒಂದು ಶಬ್ದ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸ್ ಆ ಮೂಲಕ ನಮಗೆ ತೋರಿಸ್ಬೋದಾ? ಸ್ಮೂತ್. ಫೋಟೋ ಮತ್ತೆ ಆ ಶಬ್ದ ಮಾಡ್ಬೋದಾ? ಇಲ್ಲೇನ ಇರ್ಬೋದಾ ನೀವು? ಏನದು ಬೆಳಕಲ್ಲಿ ಒಂದು ಸಣ್ಣದಾಗಿ ಡಾರ್ಕಾಗಿ ಮಿಂಚ್ತಾ ಇರೋದಲ್ಲಿ ಲೈಟ್ ಬೆಳಕಿಲ್ಸಿ, ಲೈಟ್ ಬೆಳಕಿಲ್ಸಿ. ಅಲ್ಲ ನೋಡಿ, ಅಲ್ವಾ? ಎಲ್ಲಿ? ಇಲ್ಲೇ ಕಾಣಿಸ್ತಿದೆ. ಸೈಲೆಂಟ್ 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 ಸೈಲೆನ್ಸ್. ಹೌದು, ನಮ್ಮ ಸುತ್ತ ನೀವು ಸುತ್ತಾ ಇದ್ದೀರಾ ಅನ್ನೋದು ನಮಗೆ ತುಂಬ ನೀಟಾಗಿ ಫೀಲ್ ಆಗ್ತಾ ಇದೆ. ನೀವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ನಮ್ಮಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾನು ಮುಂದೆ ಬರ್ಬೋದು. ಹೌದು, ಎಷ್ಟೋ ಜನಕ್ಕೆ ಇದ್ದೀರಾ ಅನ್ನೋದು ಯಾರೂ ನಂಬಲ್ಲ. ನೀವು ಇಲ್ಲಿರೋದು ನಮಗೆ ಗೊತ್ತಾಗೋವರೆಗೂ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಾ, ಇಲ್ಲ ಯಾರಿದ್ದೀರಾ, ಗಂಡಸ ಹೆಂಗಸ ಏನೂ ನಮಗೆ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀರಾ? ಯಾವುದೇ ಶಬ್ದ ಮೂಲಕವಾಗಲಿ ಇಲ್ಲ ನಿಮ್ಗೆ ಹೇಗಾಗತ್ತೆ ಹಾಗೆ ನಾವು ಸ್ವಲ್ಪ ವೆಯ್ಟ್ ಮಾಡ್ತೀವಿ. ಓಕೆ, ಅಲ್ಲೇನೋ ಕಾಣಿಸ್ತಂತೆ, ಬನ್ನಿ ಹೋಣ. ಲೈಟ್ ಡೌನ್ ಮಾಡಬೇಕು, ಇಲ್ಲ ನಮ್ಮ ಕಣ್ಣಿಗೆ ಹೊಡೆದ್ರೆ ಅದು ಕಾಣಲ್ಲ. ಲೈಟ್ ಡೌನ್ ಮಾಡಿಬಿಡಿ, ಇಲ್ಲ ಹಂಗೆ ತಿರ್ಗಿಸಿ ಸ್ವಲ್ಪ ಕ್ಯಾಮ್ರಾ. ಎಲ್ಲೇ ತೋರಿಸಿ, ನನ್ನ ಕಣ್ಣೇ ಕಾಣ್ತಿಲ್ಲ ಅಲ್ಲಿ. ನಂದು ಮಂಜಾಗ್ತೈತೆ. ಒಂದು ಕಣ್ಣು ಎರಡು ಕಣ್ಣು, ಫೇಸ್ ನೋಡಿ ಕ್ಲಿಯರಾಗಿ. ನನಗೂ ಕಾಣಿಸ್ತಲ್ವಲ್ಲ. ಓಕೆ ಓಕೆ, ಕ್ಲಿಯರ್ ಕಾಣ್ತಿದೆಯಲ್ಲ ಇವಾಗ ನೋಡು. ಇರಪ್ಪ ಕೂತ್ಕೊಳ್ರಿ, ಮೊಬೈಲ್ ಇಟ್ಕೊ. ತಡಿ, ಲೈಟ್ ಆಫ್ ಮಾಡ್ತೀನಿ. ಸಂಜೆ ಲೈಟ್ ಆಫ್ ಮಾಡಿ.
ಇಲ್ಲಿ ಮಾತ್ರ ಯಾಕೆ ಜೇಡದು ರೌಂಡ್ ಆಗಿದೆ? ಕಾಣ್ತಿಲ್ವಾ? ಸೆಂಟ್ರಲ್ಲಿ ಮಾತ್ರ ನೋಡಿ, ಅಬ್ಸರ್ವ್ ಮಾಡಿ. ಇದ್ರ ಬೆಳಕು ನಿಮಗೆ ಬಿತ್ತು ಅಂದರೆ ಅದು ಕಾಣಲ್ಲ, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಏನು ಅಂತ. ನೋಡಿ ಕಡ್ಡಿಗೆ ಹೋಗಿದೆಯಾ? ಕಡ್ಡಿಯಿಂದ ಸ್ವಲ್ಪ ಮೇಲೆ ನೋಡಿ ಒಂದು ಕಣ್ಣು ವೈಟ್ ಒಳಗಡೆ ಒಂದು ಕಪ್ಪು ಗುಡ್ಡೆ, ಇಲ್ಲೊಂದು ವೈಟ್ ಒಳಗಡೆ ಅಂದರೆ ಆ ಮರ್ಜಿಂಗ್ ಥರ ಅದು ಹಾಗೇನೇ ಇರೋದು. ಡೈರೆಕ್ಟಾಗಿ ಲೈವ್ ಮನುಷ್ಯನ ಥರ ಕಾಣೋದು. ಮರ್ಜ್ ಥರ. ಒಂದು ಕಣ್ಣು ಎರಡು ಕಣ್ಣು, ಆ ಎರಡು ಕಣ್ಣು ಇಟ್ಕೊಂಡು ನೀವು ಫೇಸ್ನ ರೀಡ್ ಮಾಡಿದ್ರೆ ಸೆಂಟ್ರಲ್ ಮೂಗಿದೆ ನೋಡಿ. ಸರಿಯಾಗಿ ಕಾಣಿಸ್ತಿದೆ. ದೊಡ್ಡ ತಲೆ, ಅದು ದೊಡ್ಡ ತಲೆ, ಚಿಕ್ಕದಲ್ಲ. ಕಾಯಿನ್ ಇದೆ ಯಾರು ತಗೊಳ್ಳೋಣ? ಕಾಯಿನ್ ಇಲ್ಲ. ಅದನ್ನು ಬಾಟ್ಲ್ ಮೇಲೆ ಇಡೋಣ, ಇಟ್ಬಿಟ್ಟು ಆ ಕಡೆ ಹೋಗೋಣ. ಇನ್ ಕೇಸ್ ಆಗುತ್ತೋ ಟ್ರೈ ಎಕ್ಸ್ಪೆರಿಮೆಂಟ್ಸ್. ಬೇಡ ಬಿಡಿ, ಹಂಗಾರೆ ಬಾಟ್ಲ್ ಎತ್ಕೊಂಡು ಅಲ್ಲೇ ಬೇರೆ ಕಡೆ ಒಂದು ಇದು ಮಾಡ್ಕೊಳ್ಳೋಣ. ಬಾಟ್ಲೆಲ್ಲ ಬಿಸಾಕಿದ್ದಾರೆ ಇಷ್ಟೊಂದು. ಎಣ್ಣೆ ಹೊಡಿತಾರೆ. ಇಲ್ಲೋ ಅಲ್ಲ, ಈ ಸಂದಿಲೆಲ್ಲ ಬರೋದು. ಇಲ್ಲಿ ಒಳಗಡೆ ಸುಸ್ ಅಂತ ಇದು ಬರ್ತದೆ. ಬಾ ಅಲ್ಲಿ ಬಾ. ನೀವೇನಿಲ್ಲ, ಇಲ್ಲೇನೇ ಇರೋದು. ನಿಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಿಮ್ಮ ಪ್ರೆಸೆನ್ಸ್ ದಯವಿಟ್ಟು ಈಗ ಈ ಕ್ಷಣದಲ್ಲಿ ನಮ್ಗೆ ತೋರಿಸಿ. ನೀವು ಯಾವ ಥರ ಬೇಕಾದ್ರೂ ತೋರಿಸ್ಬೋದು. ಆ ಶಬ್ದ ನೀವು ಮಾಡೋಕ್ಕಾಗತ್ತಾ? ಸೊ ಇಲ್ಲಿ ಬಂದಾಯ್ತು. ನಾವು ಆ್ಯಕ್ಚುಲಿ ಒಂದಷ್ಟು ಕಡೆ ಹಾಂಟ್ ಮಾಡ್ತಾನೆ ಇದ್ದೀವಿ. ಇಷ್ಟೊತ್ತು ಸರ್ ಕೂಡ ಹೇಳಿದ್ರು ಹೆಂಗೆ ಏನು ಅಂತ. ಬಟ್ ಫೀಲ್ ಆಗಬೇಕು ಅಂತಂದರೆ ಯಾರ್ದಾರು ಒಬ್ಬರ ಜೊತೆ ಮಾತಾಡೋಕ್ಕಂತೂ ಒಂದು ಇಷ್ಟ ಇರುತ್ತೆ. ಎಲ್ಲರೂ ಕೂಡ ಕೇಳ್ಕೊತಾ ಇರ್ತಾರೆ. ಸೊ ಕೇಳೋದೇನೋ, ನೀವು ಇಲ್ಲಿ ಇದ್ದೀರಾ ಅಂತ ಅನ್ನಿಸ್ಬೇಕು, ನಮಗೆ ಅನ್ನಿಸ್ಬೇಕು. ನೀವು ಇದ್ದೀರಾ 100%, ನನಗೆ ಗೊತ್ತು. ಬಟ್ ಅದು ನಮಗೆ ಅನ್ನಿಸ್ಬೇಕು, ಆ್ಯಂಡ್ ನೋಡ್ತಾ ಇರುವಂಥ ಒಂದು ಆಡಿಯನ್ಸ್ಗೂ ಕೂಡ ಅನ್ನಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ನೀವು ಇದ್ದೀರಾ ಅಂತಂದರೆ ಏನೋ ಒಂದು ಸೌಂಡು, ಕ್ಲ್ಯಾಪ್ಸು, ಏನೋ ಒಂದು ಮಾಡೋದಾದರೆ ನಮ್ಗೆ ಕೇಳುತ್ತೆ ಅವಾಗ. ಎಸ್, ಲೈಕ್ ದಿಸ್, ಈ ಥರ ಒಂದು ಸೌಂಡ್ ಮಾಡೋದಾಗಲಿ, ಇಲ್ಲ ವಿಷುವಲ್ ಹೊಡೆಯೋದಾಗಲಿ, ಗೊತ್ತಿಲ್ಲ ಯಾವ ಥರ ಸೌಂಡ್ಗಳು ಮಾಡ್ತೀರಾ ಅಂತ. ನಾವು ಬರೀ ಸಿನಿಮಾಗಳಲ್ಲಿ ಮಾತ್ರ ಒಂದು ರಿಯಲ್ ಸೌಂಡ್ ಬೇಕು ಅನ್ನೋದೊಂದು ಬೇಕು. ಸೌಂಡ್ ಬಂತ ಇಲ್ಲಿ ಯಾವ ಕಡೆ? ಹೋಗ್ಬೇಡಿ, ಇಲ್ಲಿ ನಿಂತ್ಕೊಂಡೆ ಮಾತು ಮಾಡಿ. ಈ ಮೇಲ್ಗಡೆಯಿಂದ ಒಂದು ಎಲೆ ಬೀಳಿಸ್ಬೋದಾ ನೀವು? ಇವಾಗ ಯಾವುದು ಬೀಳ್ತಾ ಇಲ್ಲ ಗಾಳಿಗೆ. ನಿಮ್ಮ ಪ್ರೆಸೆನ್ಸ್ ಇದ್ರೆ ಈ ಒಂದು ಎಲೆ ಬೀಳಿಸಿ, ನೋಡ್ತೀನಿ ನೀವು ಇದೀರಾ ಅಂತ. ಆ್ಯಕ್ಚುಲಿ ಒಂದು ಸೌಂಡ್ ಬರೋ ಥರ ಫೀಲ್ ಆಗ್ತಾ ಇದೆ. ದೂರದಿಂದ ಒಂದು ಸೌಂಡ್ ಕೇಳಿಸ್ತಾ ಇದೆ. ಗೊತ್ತಿಲ್ಲ, ಇವಾಗ ನಾವು ಕೇಳ್ತಿರೋದೇನು ಅಂತಂದರೆ
ನೀವು ಇಲ್ಲಿ ಇದ್ದೀರಾ ಅಂತ ಅಂದರೆ ಇದುವರೆಗೂ ಯಾವ ಎಲೆನೂ ಬೀಳ್ತಾ ಇಲ್ಲ, ಯಾವ ಒಣಗಿದ ಎಲೆನೂ ಇಲ್ಲ. ಹೌದು. ಸೊ ಎಲೆ ಬಿತ್ತು ಅಂತಂದರೆ ಎಸ್ ಫಿಕ್ಸ್ ಇದ್ದಾರೆ ಅಂತ. ಇತ್ತಾ ಬಟ್ ಸಮಥಿಂಗ್ ಒಂದು ಸೌಂಡ್ ಅಂತ ಕೇಳಿ. ಸೌಂಡ್ ಅಂತೂ ಫೀಲ್ ಆಗ್ತಿದೆಯಲ್ಲ ನಿಮಗೆ? ಅದೇ ಸೌಂಡ್ ಅಂತೂ ಫೀಲ್ ಆಗ್ತದೆ. ನೋಡೋದು ಅನ್ಕೋಬೋದು ಗುರು ತಮಾಷೆ ಅಂತ, ಬಟ್ ಈ ಪ್ರೆಸೆನ್ಸಲ್ಲಿರೋರಿಗೆ ಆ ಸೌಂಡ್ ಫೀಲ್ ಆಗ್ತದೆ. ಅಂದರೆ ಅವರು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆ ಫೀಲ್ ಸೌಂಡ್ ಏನಿದೆ, ನಾವು ಯಾರಾದರೂ ಹಿಂದೆ ದೂರದಲ್ಲಿ ಇಟ್ಕೊಂಡು ಕಿರಿಸ್ದಾಗೋ ಮಾತಾಡ್ದಾಗೋ ಇರುತ್ತಲ್ಲ, ಆ ಸೌಂಡ್ ಅಂತೂ ಫೀಲ್ ಆಗ್ತದೆ. ಬಟ್ ಅದನ್ನು ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಅದು ನಿಮಗೆ ಫೀಲ್ ಆಗಬೇಕಲ್ಲ, ನಿಮಗೆ ಬರ್ತಾ ಇದೆ ಸೌಂಡ್ ಕೇಳಿಸ್ತು. ಆ್ಯಕ್ಚುಲಿ ಇವ್ರು ಕರೆದ್ರೆ ಇವ್ರು ಮಾತಾಡಿದ್ರೆ ಸೌಂಡ್ ಮಾಡ್ತಾ ಇದ್ರು. ಆ್ಯಕ್ಚುಲಾಗಿ ಯಶವಂತ್ ಅವ್ರಿಗೆ ಅವ್ರು ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತೆ ರೀ. ಯಶವಂತ್ ಗೂಸ್ ಬಂಪ್ಸ್ ಆಗ್ತಾ ಇದೆ. ಯಶವಂತ್ ಯಾರ ನೀವು ಇಷ್ಟ ಆಗಿದ್ದೀರಾ ಅನ್ಸುತ್ತೆ, ಮಾತಾಡಿ. ಸೀರಿಯಸ್ಲಿ ಎಸ್ 100%. ಆ್ಯಕ್ಚುಲಾಗಿ ನಮ್ಮ ಕ್ಯಾಮ್ರಾಮನ್ ಹೇಳಿರೋ ಪ್ರಕಾರ ಇವ್ರು ಮಾತಾಡಿದಾಗೆಲ್ಲ ಆ ಕಡೆ ಸೌಂಡ್ ಬರ್ತಿದೆಯಂತೆ. ಸೊ ಮಾತಾಡಿ ಫ್ರೆಂಡ್ಲಿ ಆಗಿ. ಸೈಲೆಂಟ್ ಆಗಿರಿ. ಎಸ್ ಇಲ್ಲ, ಆ್ಯಕ್ಚುಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನಿಮ್ದೊಂದು ಫೀಲ್ ಮಾಡಿಸಿ ಅಂತ. ಯಾಕಂದರೆ ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್, ನಾವು ನಿಮ್ಮನ್ನು ಹಾರ್ನ್ ಮಾಡೋಕ್ಕೆ ಬಂದಿಲ್ಲ, ನೀವು ನಮಗೆ ಹಾರ್ನ್ ಮಾಡಬೇಡಿ. ಆ್ಯಸ್ ಒಂದು ಫ್ರೆಂಡ್ಲಿ ಆಗಿ ಮಾತಾಡೋಗಿದೆ, ಒಂದು ಕಾನ್ವರ್ಸೇಷನ್ ಮಾಡೋಣ. ಇಲ್ಲ ನೀವು ಇದ್ದೀರಾ ಅನ್ನೋ ಎಲ್ಲಾದರೂ ಒಂದು ಕಡೆ ನಿಮ್ಮ ಹಿಂಟ್ಸ್ಗಳೇನಾದರೂ ತೋರಿಸಿದ್ರೆ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ನಾವೇನೋ ಮಾಡ್ತಿದ್ದೀವಿ, ಗಿಮಿಕ್ ಅಂತ ಏನಾದರೂ ಆಡಿಯನ್ಸ್ ನೋಡ್ತಾ ಇರೋರಿಗೂ ಒಂದು ಫೀಲ್ ಆಗಲಿ ಅಂತ, ಅವ್ರು ರಿಯಲಿಸ್ಟಿಕ್ ಆಗಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಒಂದು ಪ್ರೆಸೆನ್ಸ್ ನೀವು ಇದ್ದೀರಾ ಅನ್ನೋದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಏನಾದರೂ ಸೌಂಡ್ ಮಾಡ್ಬೋದಾ ಮತ್ತೊಮ್ಮೆ? ಹಾಡಬೇಕಾ? ಇಲ್ಲ, ನೀವೇ ಯಾವ್ದಾರ ಹಾಡಿದಂಗಿದ್ರೆ ಹಾಡಿ, ಬೆಟರ್. ಎಲ್ಲ ಇದು ರೇಕ್ಸ್ ಥರ ಆಗಿ ಆಮೇಲೆ ಮತ್ತೆ ಸೀರಿಯಸ್ ಆಗಿ ಬಂದು ಮಾಡಿದ್ರೆ ಏನು ಮಾಡ್ತಾರೆ? ಆ ಥರ ಆಗುತ್ತೆ ಸರ್, ಚಾನ್ಸಸ್ ಆಗ್ಬಹುದು. ಸರ್ ನೀವು ಅಗ್ರೆಸಿವ್ ಅಂತ ಅಗ್ರೆಸಿವ್ ಇವಾಗ ತಾನೇ ಶೀತ ಬಂದಿರೋದು, ಇನ್ನೊಂದು ಸ್ವಲ್ಪ ಮಾಡೋಣ. ಎಸ್ ಏನಾದರೂ ಸೌಂಡ್ ಮಾಡ್ಬೋದಾ? ಕೆಲವೊಂದು ರೆಸ್ಪಾನ್ಸ್ ಆಗಿದೆ. ಅವಾಗಲೇ ಸ್ವಲ್ಪ ಒಂಚೂರು ಸೌಂಡ್ ಕೇಳಿಸ್ತು, ಈಗೇನೋ ಮ್ಯೂಟ್ ಆಗೋಗಿದೆ. ನೀವೆಲ್ಲ ಹೇಳಿದಕ್ಕೆ ಗೊತ್ತಾಗ್ಬಿಡ್ತಲ್ಲ ಅಂತ ಸುಮ್ಮನೆ ಆಗಿರ್ಬೇಕು. ಕ್ಯಾಮ್ರಾ ಎಲ್ಲ ಆಫ್ ಮಾಡಿ, ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದು 5 ಮಿನಿಟ್ಸ್. ಇವಾಗ ಏನು ಅನುಭವ ಆಯ್ತಲ್ಲ, ಏನು ಒಂದು 2% ಆದರೂ ಅನುಭವ ಆಗಿದೆಯಾ ಇವಾಗ? ಇನ್ನು 10% ಜಾಸ್ತಿ ಆಗುತ್ತೆ. ಆ ಸ್ಟೇಟಿಗೆ ಬಂತು ಅಂದರೆ ಇನ್ನೂ ಸ್ವಲ್ಪ ರೈಸ್ ಅಪ್ ಆಗುತ್ತೆ, ಇನ್ನೂ ಸ್ವಲ್ಪ ಬೇಗ ಕ್ಯಾಚ್ ಮಾಡ್ಬೋದು ಅಂತ. ಬ್ಲ್ಯಾಕ್ ಕಲರ್ ನೋಡಿ, ಈ ಕಂಬ ಇದೆ, ಇದೊಂದು ಮರ ಕಾಣಿಸ್ತಾ ಇದೆ, ಲೇಟ್ ಆಫ್ ಇದೆ, ನೋಡಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇಲ್ಲ, ಅಲ್ಲಿ ಬಿದ್ದಿರೋದು. ಅಲ್ಲೇ ಅಲ್ಲಿ ಬಂದ್ಬಿಟ್ಟು ಗೇಟ್ ಹತ್ರ, ಗೇಟ್ ಪಕ್ಕದಲ್ಲಿ ಒಂದು ದಾರಿ ಐತೆ, ಚಿಕ್ಕ ದಾರಿ, ತಂತಿ ಒಳಗೆ ಇಂದ ಬರಬೇಕು, ಬಕ್ಕಂಡು ಬರಬೇಕು. ಹಾಂ 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 ಹ್ಞೂ ಸ್ವಲ್ಪ ಆಗುತ್ತೆ.
ಯಾರಿಗಾದರೂ ಕಾಣಿಸ್ಕೊಳ್ಳಿ, ದಯವಿಟ್ಟು ಬನ್ನಿ. ಯಾವ್ದಾದ್ರೂ ಹೋಗಿ ಯಶವಂತ್ ಬರೋದಲ್ಲ, ಎಲ್ಲರೂ ಕಾಣಿಸ್ತಾರೆ. ಎಲ್ಲರೂ ಕಾಣಿಸ್ಲಿ. ನನಗೇನಾದರೂ ಕಾಣಿಸ್ಕೊಂಡ್ರೆ ನಾನು ಫಸ್ಟ್ ಹೇಳೋದು ಎಲ್ರಿಗೂ ಕಾಣಿಸ್ಕೊಳ್ಳಿ, ನಾನು ಒಬ್ಬನಿಗೆ ಕಾಣಿಸೋದೇನು ಬೇಡ. ಏನಾದರೂ ಸೌಂಡ್ ಮಾಡ್ತೀರಾ? ಸೊ ಆ್ಯಕ್ಚುಲಿ ಹೆಂಗೆ ಅಂತಂದರೆ ಹಾಂ ಅವಾಗ ಆಯ್ತಲ್ಲ, ಸ್ವಲ್ಪ ಸೌಂಡ್ ಬಂತು. ಸೌಂಡ್ ಆಯ್ತಲ್ಲ, ಅಷ್ಟು ಸೀರಿಯಸ್ ಆಗಿ ನಿಜವಾಗ್ಲೂ ಸೌಂಡ್ ಆಯ್ತಾ? ಆಯಿತು ಯಾವ ಆಯಿತು. ಸೈಡು? ಈ ಕಡೆ ಹೌದು ಆಯಿತು. ಏನಾದರೂ ಸೌಂಡ್ ಮಾಡ್ತೀರಾ ಮತ್ತೆ? ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಸೌಂಡ್ ಬಂದ್ಬಿಡುತ್ತೆ. ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ, ಸೌಂಡೇ ಕೇಳಿಸಲ್ಲ. ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು, ಎಷ್ಟು ಹೇಳ್ದಂಗೆ. ಹೌದು, ಸಣ್ಣದಾಗಿ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಪ್ಲೀಸ್ ದಯವಿಟ್ಟು, ನಾವು ನಿಮ್ಗೇನೋ ತೊಂದರೆ ಮಾಡಲ್ಲ, ನೀವು ನಮ್ಗೇನೋ ತೊಂದರೆ ಮಾಡಬೇಡ್ರಿ. ಗೊತ್ತಾಗ್ತಿಲ್ಲ, ಕಾಣಿಸ್ತಿಲ್ಲ, ನೋಡಬೇಕು. ಫೀಲ್ ಆಗ್ತಿದೆಯಾ? ಸರ್ ದಮ್ ಬಿಟ್ರಾ? ದಮ್ ಬಿಡ್ತು ಅಂದ್ರೆ ಇವಾಗ ಯಾರಾದ್ರು ವಿಜಿಲ್ ಹೊಡೆದ್ರಾ? ಹಾಂ ಕೇಳಿಸ್ತಾ? ನನಗೂ ಕೇಳಿಸ್ತಾ. ಮೂರು ಸಲ ಇಲ್ಲಿ ಪಾಸ್ ಆದಂಗೆ ಹಂಗೆ 3 ಸಲ ಬಂತು. 3 ಸಲ. ನೀವು ಮತ್ತೆ ವಿಸಿಲ್ ಹೊಡಿಬೋದಾ? ನಿಮ್ಮ ವಿಜಿಲ್ ಸೌಂಡ್ ನನಗೆ ಕೇಳಿಸ್ತಾ ಇದೆ, ಮತ್ತೆ ಮಾಡ್ತೀರಾ? ಮೂರು ಸಲ ವಿಜಿಲ್ ಸೌಂಡ್ ಕೇಳಿಸ್ತು, 3 ಸಲ. ಮೂರು ಸಲ ಸೌಂಡ್ ಕೇಳಿಸಿದೆ ಅಂತೆ. ನನಗೂ ಸ್ವಲ್ಪ ಕೇಳಿಸ್ಬೇಕು, ಗೊತ್ತಿಲ್ಲ. ಸಡನ್ ಈ ಕಡೆ ಹೋಗೋಣ? ಒಂಥರ ಡವ ಡವ ಅನ್ಸ್ಬಿಡುತ್ತೆ. ಎಲ್ಲಿಗೆ? ಬಟ್ ನೋಡೋಣ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಹಾಂ ವಿಜುವಲ್ ಆಗ್ತಿಲ್ಲ. ಹಾಂ ಆ ಕಡೆ ನಾವು ನಮ್ಮ ಮನೆ ಅಲ್ಲಿಗೆ. ಓಕೆ, ಯಾಕಂದ್ರೆ ಅಲ್ಲಿಂದನೇ ಬಂದಿದ್ದಲ್ಲ ಈ ಕಾರ್ನರ್. ಅಲ್ಲ ಅಲ್ಲಿಗೆ ಹೋದ್ರೆ ಹ್ಞೂ ವಿಜಿಲ್ ಸೌಂಡ್ ಮತ್ತೆ ಮಾಡ್ಬೋದಾ ನೀವು? ಜೋಲು ಬಂತು ಹೌದಾ? 3 ಸಲ. ನನಗೇನು ಕೇಳಿಸ್ತಿಲ್ವಲ್ಲ. ಬೇಕಾಗಿರೋ ಸಿಕ್ಕಿದೆ, ನನ್ನ ಕೆಲಸ ಮುಗೀತು ಅಂದ್ಕೊತೀನಿ. ಪೂರ್ತಿ ಮುಖ, ಕೆನ್ನೆ, ಮೂಗು, ಕಣ್ಣು ನೋಡಿ. ನಿಧಾನಕ್ಕೆ ಝೂಮ್ ಮಾಡ್ತೀನಿ. ಗೊತ್ತಾಯ್ತು, ನೀವು ಹೇಳಿದ್ದು ಗೊತ್ತಾಯ್ತು ನನಗೆ. ನಿಧಾನ ನೀವೇ ಝೂಮ್ ಮಾಡಿ. ಎಲ್ಲಿದೆ? ಈ ಸರ್ ನನಗೆ ಇದು ಕಾಣಿಸ್ತಾ ಇದೆ. ಇದಾ ಇದಾ ಇದಾ? 2 ಕಣ್ಣು, 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 ಮೂಗು, ಬಾಯಿ, ಕೆನ್ನೆ, ಟೋಟಲಿ ಫೇಸ್. 1 ಸೆಕೆಂಡ್. ಜೂಮ್ ಜೂಮ್ ಜೂಮ್. ಮೊಬೈಲಲ್ಲಿ ಇಮೇಜ್ ನೋಡಿದ್ರಲ್ಲ, ಇಮೇಜ್ ಆ್ಯಕ್ಚುಲಿ ನೀವು ಮಾತಾಡ್ಸ್ದಾಗ್ಲದೇನು ಸೌಂಡ್ ಬರುತ್ತಿರೋ.
ಯಾಕ್ರು ಒಂದು ಕ್ಯಾಮ್ರಾ ಇರಬೇಕಲ್ಲ ಮತ್ತೆ. ಎಲ್ಲರೂ ಹೋಗ್ಬಿಟ್ರಿ, ಯಾರು ಒಬ್ರು ಹೋಗ್ರಿ. ಒಂದು ಕ್ಯಾಮ್ರಾ ಇಲ್ಲೇ ಇರಲಿ. ಸರ್ ನಿಮಗೆ ಏನು ಫೀಲ್ ಆಯಿತು? ಇಲ್ಲಿಗೆ ಎಂಟ್ರಿ ಆದ್ನಲ್ಲ, ಓಕೆ, ಇಲ್ಲಿಗೆ ಎಂಟ್ರಿ ಆಗಿ ಸೆಂಟರ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕೋಲ್ಡ್ ಫೀಲ್ ಆಯಿತು. ಹಾಂ, ಕೂದಲೆಲ್ಲ ಹಂಗೆ ಗೂಸ್ ಬಂಪ್ಸ್ ಆಯಿತು. ಆಮೇಲೆ ಇಲ್ಲಿ ನಾನು ಮನೇಲಿ ಮಾತಾಡಬೇಕಾದ್ರೆ ವಿಜಿಲ್ ಸೌಂಡ್ 3 ಸಲ ಕೇಳಿಸ್ತು, ನೀಟಾಗಿ ಕೇಳಿಸ್ತು. ಬಟ್ ಅಂದರೆ ಅದೇನಾಗ್ತದೆ ಅಂದರೆ ನಾವು ಕೇಳಿ ಎಷ್ಟೊತ್ತಾದ್ಮೇಲೆ ನಮ್ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಬಟ್ ಆ ರೆಸ್ಪಾನ್ಸ್ ಕರೆಕ್ಟ್ ಟೈಮಲ್ಲಿ ನಾವು ಇದು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇಲ್ಲ ಇವಾಗ ಒಂದು ಫಸ್ಟ್ ಸೆಷನ್ ಆಯ್ತಲ್ವಾ, ಸೆಕೆಂಡ್ ಸೆಷನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತೀವಿ ನೋಡೋಣ. ಅಂದರೆ ಎಷ್ಟು ಸೆಷನ್ ಮಾಡ್ಬೋದು? ಆಗುತ್ತೆ, ಒಂದು 7-8 ಮಾಡಬೇಕಾಗತ್ತೆ. ಒಂದೊಂದು ಜಾಗದ ಮೇಲೆ ಡಿಪೆಂಡ್ ಅದು. ಓಕೆ, ಸೊ ಒಂದು ಈ ಜಾಗ ಬರ್ತಿದ್ದಂಗೆ ಹೆಂಗೆ ಅನಿಸ್ತು? ಅಕಸ್ಮಾತ್ ಏನಾದರೂ ಸತ್ತಿದ್ರೆ ಏನೋ ಆತ್ಮ ಆಗಿದ್ರೆ ಯಾವ ಥರ ಆಗಿರ್ಬೋದು ಅನ್ನೋ. ಇಲ್ಲಿ ಏನಂದ್ರೆ ಬರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಬಟ್ ನಮ್ಮ ಫೀಲ್ ನಾವು ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ. ಇವಾಗ ನಿಮಗೆ ಕೆಲವೊಂದ್ಸಲಿ ಅನ್ಸುತ್ತೆ ಬಂದ ತಕ್ಷಣ. ಇವಾಗ ನೀವು ಒಂದು ಹೋಗಿ ಅನ್ಕೊಡಿ, ಒಳಗಡೆ ಹೋಗ್ತೀರಾ ಅನ್ಕೊಳ್ಳಿ. ಒಳಗಡೆ ಹೋಗಿದ ತಕ್ಷಣ ನೀವು ಒಂದು ಸ್ವಲ್ಪ ನಿಮ್ಮದು ಮೈಂಡ್ ಕಾಮಾಗಿ ಇಟ್ಕೊಂಡಾಗ ನಿಮ್ಗೆ ಏನು ಫೀಲ್ ಆಗುತ್ತೆ? ಅದೇ ಥರ ಫೀಲಿಂಗ್ ಆಗುತ್ತೆ. ಓಕೆ, ಏನೋ ಆಗಿದೆ, ಸಮಥಿಂಗ್ ಏನೋ ಇದೆ ಅನ್ನೋ ಥರನೇ ಫೀಲಿಂಗ್ ಬರುತ್ತೆ. ಅದೇ ಫೀಲಿಂಗ್ ಇಲ್ಲೂ ಬಂದಿದ್ದು ನನಗೆ. ಬಟ್ ತುಂಬ ಜಾಗ ದೊಡ್ಡದಾಗಿರೋದ್ರಿಂದ ಡಿಸ್ಟ್ರಾಕ್ಷನ್ ಆಗುತ್ತೆ. ಕೆಲವೊಂದ್ಸಲ ಮಾತಾಡ್ಬೇಕಾದ್ರೆ ಎಲ್ಲ ಸೌಂಡ್ ಆಗುತ್ತೆ. ಅವ್ರು ಬರ್ತಾ ಇರೋದಲ್ಲ, ಇಲ್ಲಿ ಏನೋ ಬಿದ್ದಂಗಾಗಿಲ್ವಾ? ಲೈಟಾಗಿ ಆ ಕಡೆನೇ ಹೋಗ್ಬಿಟ್ರಾ? ಬರೀ ನಾವು ಈ ಕಡೆ ಹೋಗೋಣ. ಸೊ ಇವಾಗ 2 ಟೀಮ್ ಆಗಿದ್ದೀವಿ. ಅವ್ರೊಂದು ಕಡೆ, ನಾವೊಂದು ಕಡೆ. ನಮ್ಮ ಟೀಮಿಗೆ ಫೀಲ್ ಆಗುತ್ತೆ, ಇನ್ನೊಂದ್ಸಲಿ ಫೀಲ್ ಆಗುತ್ತೆ ಗೊತ್ತಿಲ್ಲ. ಏನಿದೆ ಹಿಂಗಿದೆ? ಮನೆ ಏನಿಲ್ವಾ? ಇರ್ಬೋದು, ಗೊತ್ತಿಲ್ಲ. ಅವ್ರು ಈ ಕಡೆಯಿಂದ ಬಂದು ಹಿಂಗೆ ಬಂದ್ಬಿಟ್ರು. ಇಲ್ಲೇನಾದರೂ ಇದ್ದರೆ ದಯವಿಟ್ಟು ಒಳಗಡೆ ಇದ್ದರೆ ನಮ್ಮನ್ನು ನೋಡಿ ನಗ್ಬೋದಾ? ನಗೋ ಸೌಂಡ್ ಆದರೂ ಬರುತ್ತಾ? ಲೈಟ್ ಆಫ್ ಮಾಡಿ. ಲೈಟ್ ಬೇಕಾ? ಲೈಟು ಬೇಕು, ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ಲ? ಸ್ವಲ್ಪ ಡೌನು ಲೈಟ್. ನಾವು ಆ ಕಡೆ ಹೋಗೋಣ. ಹಾಂ, ಈ ಕಡೆ ಸೈಡು ರೈಟ್. ಹಿಂಗೆ ಹೋಗ್ಬಿಡೋಣ. ಅವ್ರು ಆ ಕಡೆ ಇದ್ದಾರೆ, ನಾವು ಈ ಕಡೆ ಹೋಗೋಣ.
ನಾವು 3 ಜನ ಇರೋದಿಲ್ಲ, ಇನ್ನೂ ಯಾರು ರಿಲೇಷನ್ ಇದೀವಿ. ಕಾಣಿಸ್ತಾನೆ ಇಲ್ಲ. ಓಕೆ 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 1 2 3 4 5 ಜನ ಬನ್ನಿ. ಇದು ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ನಮ್ಗೆ ಅದು ಪರ್ಫೆಕ್ಟ್ ಆಗಿರೋ ಒಂದು ಸ್ಪಾಟ್ ಬೇಕಲ್ವಾ. ಸೊ ಅಲ್ಲಿ ಫಸ್ಟ್ ಮಾಡಿದ್ವಿ, ಸೆಕೆಂಡ್ ಇಲ್ಲಿ ಮಾಡಿದ್ವಿ, ಥರ್ಡು ಒಂದು ಸ್ವಲ್ಪ ಹೊರಗಡೆ ಹೋಗೋಣ. ಇನ್ನೊಂದೇನಾಗುತ್ತೆ ಅಂದರೆ ಈಗ ಈ ಥರ ಇದೆ ನೋಡಿ ಬಿಲ್ಡಿಂಗ್ಗಳಿದೆಯಲ್ಲ ಇಲ್ಲಿ, ನಮ್ಮದು ಆ್ಯಕ್ಚುಲಿ ಥರ್ಮೋಮೀಟರು ಐವರ್ ಥರ್ಮೋಮೀಟರ್ ಅಲ್ಲೇ ಬಿಟ್ಟು ಬಂದುಬಿಟ್ರಿ. ರೂಮ್ ಟೆಂಪ್ರೇಚರ್ಗಳು ಚೇಂಜ್ ಇರ್ತವೆ ಇಲ್ಲಿ, ಈ ಮೂಲೆಗಳಲ್ಲಿ ಚೇಂಜ್ ಇರುತ್ತೆ. ಏನಕ್ಕೆ ಈ ಕಲ್ಲು ಕಟ್ಟಿದ್ದಾರೆ ಹಿಂಗೆ? ಹಂಗೆ ಹೋಗ್ಬೋದಾ ಹೊರಗಡೆ? ಜಾಗ ಇದೆಯಾ? ಹಂಗಾಗಿ ಹೋಗ್ಬೇಕು. ನೋಡ್ಕೊಂಡು ಬನ್ನಿ. ಹಾಂ ಹಾಂ ಅಲ್ಲಿ ಹೋಗಿ ಬಂದು ಇಲ್ಲೇನಾದರೂ ನಿಮ್ಮ ಇರುವಿಕೆ ಇರ್ಬೋದಾ ಒಳಗಡೆ? ದಯವಿಟ್ಟು ಸೌಂಡ್ ಮಾಡಬೇಡಿ ಒಂಚೂರು. ಏನಾದರೂ ಶಬ್ದ ಮಾಡ್ಬೋದಾ ಈ ಕಡೆ? ಹೆಂಗಿದೆ ಇಲ್ಲಿ ವೆದರ್? ಚಳಿ ಆಗ್ತದೆ, ಶೆಕೆ ಆಗ್ತದೆಯಾ? ನನಗೆ ಶೆಕೆ ಆಗ್ತದೆ. ಹೌದಾ? ನಾರ್ಮಲ್ ಇದೆ. ಮಾತಾಡ್ತೀರಾ? ಮಾತಾಡ್ತೀರಾ? ಒಂದಷ್ಟು ಜಾಗನ ಹಂಟ್ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ನಿಮ್ಮ ಇರುವಿಕೆ ಇದ್ದರೆ, ಇಲ್ಲ ಈ ಜಾಗದಲ್ಲಿ ನಾನು ಇದ್ದೀನಿ ಅಂತ ಅಂದರೆ ಏನಾದರೂ ಕಾಣಿಸ್ಕೊಳ್ಬೋದಾ? ಸೊ ಏನಾದರೂ ಸೌಂಡ್, ಚಿಟಿಕೆ ಹೊಡಿಬೋದಾ, ಕ್ಲಾಪ್ಸ್, ವಿಜುವಲ್, ಇಲ್ಲ ನಿಮ್ಮದೇ ಆದಂಥ ಒಂದಷ್ಟು ಒರಿಜಿನಲ್ ಸೌಂಡ್ಸ್ ಇದ್ದರೆ, ಕಿರ್ಚಾಟ, ಕೂಗಾಟ, ಅಳದು, ಚೀರಾಟ ಏನಾದರೂ ಇತ್ತು ಅಂದರೆ ಅದನ್ನಾದರೂ ಸೌಂಡ್ ಮಾಡಿ. ಸ್ವಲ್ಪ ಡೌನ್ ಮಾಡಿ, ಸ್ಟಿಲ್ ಆಗಿ ಸ್ವಲ್ಪ ಅಗ್ರೆಸಿವ್ ಆಯಿತು. ನೀವು ಇಲ್ಲಿರೋದು ನಮಗೆ ಪೂರ್ತಿಯಾಗಿ ಗೊತ್ತಾಗೋವರೆಗೂ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಒಂದು ನೀವು ಹೋಗ್ಬೇಕು, ಇಲ್ಲ ನಾವು ಹೋಗ್ಬೇಕು. ಅದೇನಾದರೂ ಆಗಲಿ, ಎಲ್ಲಿಗೆ ಬರಬೇಕು, ಎಲ್ಲಿಗೆ ನುಗ್ಗಬೇಕು, ಏನು ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ, ನಾವು ರೆಡಿ ಇದ್ದೀವಿ. ನಾನು ಒಬ್ಬನೇ ಅಲ್ಲ. ನೀವು ಯಾರ ಮೂಲಕ ಆದರೂ ಮಾತಾಡಿ, ಯಾರನ್ನಾದರೂ ಟಚ್ ಮಾಡಿ, ಏನಾದರೂ ಮಾಡಿ, ಸೌಂಡ್ ಮಾಡಿ, ನಿಮ್ಮ ಕೈಯಲ್ಲಿ ಆಗೋದು ಮಾಡಿ, ಬಟ್ ಮಾಡಲೇಬೇಕು ಇವಾಗ. ಹೋಗ್ಲಿ, ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕಾದರೂ ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದಲ್ಲ, ಮಾತಾಡಿ. ಯಾರಿಗಾದ್ರೂ ಕಾಣಿಸ್ಕೊಳ್ಳಿ ಇಲ್ಲಿ. ಇಷ್ಟೊಂದು ಜನ ಇದ್ದೀರಪ್ಪ, ಒಬ್ರು ಸೌಂಡ್ ಮಾಡ್ತಿಲ್ಲ. ಟೈಮ್ ಆಯಿತು ಅಂತ ಏನು ಮಲ್ಕೊಂಬಿಟ್ರೆ ಹಿಂಗೆ ಕತೆ? ಇದೆಲ್ಲ ನಿಮ್ದು ಎದಳೋ ಟೈಮು, ಯಾಕೆ ಮಲಗಿದ್ದೀರಾ? ಏನಾದರೂ ಸೌಂಡ್ ಮಾಡಿ. ಹುಡುಗನ, ಹುಡುಗಿನ, ಆಂಟಿ, ಅಂಕಲ್ಸ್, ಎನಿಬಡಿ ಇಸ್ ದೇರ್? ಪ್ಲೀಸ್ ಶೋ ಯುವರ್ ಪ್ರೆಸೆನ್ಸ್. ಸೌಂಡ್ ಮಾಡಬೇಡಿ. ನಾವು ತಮಾಷೆ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ, ತಮಾಷೆ ಮಾಡೋಣ. ನಮಗೆ ಬರಲಿಲ್ಲ ಅಂದರೆ ತಮಾಷೆ ಮಾಡೋಣ. ಇಲ್ಲ, ಮೊಬೈಲ್ಗಳೆಲ್ಲ ಇಷ್ಟ ಆಗ್ತಾ ಇಲ್ವಾ? ಲೈಟ್ ಆಫ್ ಮಾಡಬೇಕಾ? ಮಾಡಬೇಕು ಅನ್ಕೋತೀನಿ. ಲೈಟ್ ಆಫ್ ಮಾಡಬೇಕು ಅಂತಂದರೆ ಏನಾದ್ರು ಒಂದು ಸೌಂಡ್ ಮಾಡಿ, ಇಲ್ಲ ಏನಾರು ಒಂದು ಬೀಳಿಸಿ, ಏನಾದರೂ ಇರುತ್ತೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಕಲ್ಲು, ಒಂದು ಸೌಂಡ್ ಮಾಡಿದ್ರೆ ಲೈಟ್ ಆಫ್ ಮಾಡ್ತೀವಿ.
ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆಯಪ್ಪ, ಒಂದು ಮೂಲೆಯಿಂದ ಸೌಂಡ್ ಮಾಡಿದ್ರು ಸಾಕು ನಮಗೆ ಗೊತ್ತಾಗುತ್ತೆ ನೀನು ಇದೆಯಾ ಇಲ್ಲ ಅಂತ. ಅವ್ರಿಗೆ ಭಯ ಅನ್ಸುತ್ತೆ ನಮ್ಮನ್ನು ನೋಡಿ. ಹಂಗಿಲ್ವಾ? ನೀನೇ ಹೇಳು. ಯಾರಾದ್ರೂ ಇದ್ರೆ ಅವ್ರಿಗೆ ತಾಕತ್ತಿದ್ರೆ ದಯವಿಟ್ಟು ಕಾಣಿಸ್ಕೊಳ್ಳಿ. ಅದಕ್ಕೆ ನಾನು ಹೇಳಿಲ್ಲ. ಇದು ಹೇಳಿದ್ ನಾವಲ್ಲ, ಅವನು ಅವನ ಕಡೆ ತೋರಿಸ್ಬಿಡ್ಬೇಕು. ಎಲ್ಲೋ ದೂರ ಮಾಡ್ತೀರಾ? ಇಲ್ಲೇ ಸುತ್ತಮುತ್ತ ಮಾಡ್ರಿ, ಮಾತಾಡೋಣ. ಏನ್ ಕಲಿತವನೆ? ದಯವಿಟ್ಟು ಸೌಂಡ್ ಮಾಡಿ. ಹೋಗಿತ್ತವರೆಲ್ಲ ಗೊತ್ತು ಮಾಡಿಸಿ ಹುಡುಗನ ಹುಡುಗಿನ ಅಂತ ಹೇಳಿದ್ದು. ದಯವಿಟ್ಟು ಕಾಣಿಸ್ಕೊಳ್ಳಿ. ಇಷ್ಟನಾ? ಅಲ್ಲೊಂದು ಬಾಟ್ಲಿ ಇದೆ, ಬೀಳ್ಸಿ. ನನ್ನ ಮಾತು ಇಷ್ಟನಾ? ನನಗೆ ಗೊತ್ತು ನೀನು ಇಲ್ಲೇ ಇದೆಯಾ ಅಂತ. ನೀನು ಯಾರಂತ ಮಾತ್ರ ಗೊತ್ತಿಲ್ಲ. ಈಗ ಯಾರಂತ ಗೊತ್ತಾಗ್ಬೇಕು ನಮಗೆ. ಎಲ್ಲಿದೆಯಾ? ಮುಂಚೆನೆ ಆಫ್ ಆಗಿ ನಿಂತ್ಕೊಂಡಿದೆ ಬಿಡಿ ಸರ್. ಒಳ್ಳೆ ಸರ್ ನನಗೆ ನಿಜವಲ್ಲೂ ಫಸ್ಟಿಂದ ಏನು ಅನಿಸಿಲ್ಲ. ನನ್ನ ರೈಟ್ ಸೈಡ್ ಇದ್ರೆ ಅಲ್ಲಿ ಹೋದೆ ಸರ್, ನಿಜವಲ್ಲೂ ಒಂದು ಸೌಂಡ್ ಈ ಕಡೆ ಹೋಗ್ಬಿಡ್ತು ನನಗೆ 2 ಸೆಕೆಂಡ್. ನನ್ನ ರೈಟ್ ಸೈಡ್ ಇದ್ರೆ ಒಂದು ಶಬ್ದ. ಸುಮ್ಮನೆ ರ್ಯಾಂಡಮ್ ಆಗಿ ತೆಗಿತಾರೆ. ಈ ಸೌಂಡ್ಗಳೇ ಜಾಸ್ತಿ. ಎಲ್ಲ ಒಣಗಿದೆಯಲ್ಲ. ಇಷ್ಟೊಂದು ಎಲೆ ಇದೆ, ಇಷ್ಟೊಂದು ಕಲ್ಲಿದೆ, ಇಷ್ಟೊಂದು ಕಡ್ಡಿ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು. ಏನು ಆಗಲಿಲ್ಲ ಅಂದರೆ ಸಿಂಪಲ್ ಅಲ್ಲಿ ಹೋಗ್ತೀನಿ ಎಲ್ಲ ಸೆಂಟ್ರಿಗೆ ಜೋರ ಬಂದು ಎಲ್ಲರೂ ಹಂಗೆ ಬರ್ಕೊಬಿಡ್ತೀನಿ ಸರಿನಾ. ಆಮೇಲೆ ಅಲ್ಲಿಂದ ಬರ್ತೀನಿ, ಅಲ್ಲಿ ಬರ್ಕೊಂಡು ಬರ್ತೀನಿ, ಅಲ್ಲೇ ತಗೊಂಡು ಬಿದ್ದೋಗ್ತೀನಿ. ಬೇಕಾದ್ರೆ ಏನಾಗೋದು ಚಿಂತೆ ಇಲ್ಲ. ಎಲ್ಲ ಕಡೆ ಇದೆ, ಇದೊಂದು ಅಲ್ಲಾಡ್ತಿಲ್ಲ ಗುರು. ಅಲ್ಲೋಡು ಗುರು, ಬಾಗುರು ಅದು ದೊಡ್ಡ ಈ ಮರ ಅಲ್ಲಾಡ್ತಿದೆ ಗುರು. ಇದು ಸ್ಟಾರ್ಟರ್ ಕೊಂಬೆ ಅಲ್ಲಾಡ್ತಾ. ಸಾರಿ, ಇಲ್ಲ ನಿಜ ಫೀಲ್ ಆಯ್ತು ಭಯ್ಯ, ಪ್ರಾಮಿಸ್ ಫೀಲ್ ಆಯ್ತು. ಏನಂತ ಹೆಂಗೆ ಗೊತ್ತಾ? ಇಲ್ಲೋಡು ಅಲ್ಲಾಡ್ತಿದ್ಯಾ ನಿಂಗೆ ಇದು ಇದು ಅಲ್ಲಾಡ್ತಿದ್ಯಾ? ಅಲ್ಲಾಡ್ತು. ಹಾಂ, ಅದಲ್ಲಾಡ್ತಿದ್ಯಾ ಸೆಂಟ್ರು? ಹಾಂ, ಇವಾಗ ಅಲ್ಲಾಡ್ತಿದೆ ಸೆಂಟ್ರದು. ಈಗ ಎಷ್ಟು ಸ್ಪೀಡಾಗಿ ಅಲ್ಲಾಡ್ತಿದೆ, ಅದು ಹೆಂಗೆ ಅಲ್ಲಾಡ್ತಿದೆ ಇಂಥ ತುಂಬ ಸಣ್ಣದು ತಾನೇ ಅದು. ಹಾಂ, ಇದೆ 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 ಬ್ರೋ, ಹೇಳಿದ್ದೀನಿ. ಹೇಳಿದ್ದೀನಿ. ನಾವು ಒಳಗೆ ಬರ್ತೀವಿ. ಈಗ ನೀವು ಅಲ್ಲಿ ಇದ್ದೀರಾ ಅಂದರೆ ನಮ್ಮನ್ನು ಬಿಟ್ಟೋಗ್ಬೇಡಿ, ಇಲ್ಲ ಅಂದರೆ ಒಳಗೆ ಬರ್ತೀವಿ ನಾವು ಪಕ್ಕ 100%. ನೋಡಿ. ಹೋಗ್ಬಾ ಹೋಗ್ಬಾ, ತುಂಬಾ ಅಗ್ರೆಸಿವ್ ಆಗಿ ಕರೀದು. ಹೋಗ್ಬಾ. ಏನು ಮಾಡ್ತೀರಾ ಗೊತ್ತಾ? ಮನೆಗೆ ಹೋಗ್ತಿರಲ್ವಾ, ಈ ಶೂನ ಮನೆ ಒಳಗಡೆ ತೊಗೊಂಡು ಹೋಗ್ಬೇಡಿ. ಶೂನ ಆಚೆ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ಹೋಗಿ ಅಂತ ಹೇಳೋದು ಬಂದೆ ಅಷ್ಟೇ. ಯಾಕೆ ಅದು ಯಾಕೆ ಸೀರಿಯಸ್ ಆಗ್ಬಿಟ್ರೆ ಅಷ್ಟೊಂದು? ಏನಿದ್ರು ಹೊರಗಡೆ ಮಾತಾಡೋಣ. ಅಲ್ಲ, ಯಾರಿಗೆ ಏನೇ ಆದ್ರೂ 1 ಡೇ ಆರ್ 2 ಡೇ ಆರ್ 3 ಡೇ ಮ್ಯಾಕ್ಸಿಮಮ್. ಮತ್ತೆ ಮೇಲೆ ಶೂ ಆಚೆನೇ ಬಿಟ್ಬಿಟ್ಟು ಹೋಗಿ ಮನೆ ಒಳಗಡೆ ಶೂ ಹಾಕೊಂಡು ಹೋಗ್ಬಿಡಿ ಅಷ್ಟೇ. ಬರುತ್ತೆ ಅಂದರೆ ಹಿಂಬಾಲಿಸ್ಕೊಂಡು ಅವ್ರ ಜಾಗ ಇದೆ, ಅವ್ರ ಜಾಗಕ್ಕೆ ಬಂದು ಹಾಕೊಂಡಿರ್ತಾರೆ. ಅವರು ನಮ್ಮ ಜಾಗಕ್ಕೆ ಬಂದಿಟ್ಟವ್ರು ಹಾಕೊಂಡು ಬರ್ತಾರೆ. ಹೋಗೋಕೆ ಮುಂಚೆ ಒಂದ್ಸರಿ ಅಷ್ಟೇ ಭಯ್ಯ.
ಹೋಗೋಣ ಅಲ್ಲಿಗೆ, ಹೋಗೋಣ ಆ ಕಡೆಗೆ. ಅದೇ ಬೆಸ್ಟ್ ಅಲ್ಲಿ. ಆಲ್ಮೋಸ್ಟ್ ನಮಗೆ ಬೇಕಾಗಿರೋದು ಸಿಕ್ಕಿದೆ. ಇನ್ನೊಂದು ಏನಾದರೂ ಸಿಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಸಿಗಲಿ ಅಂತ. ದಯವಿಟ್ಟು ಕಾಣಿಸ್ಕೊಳ್ಳಿ. ಇಲ್ಲಿದ್ದೀರಾ ಅಂದ್ರೆ ಏನಾದರೂ ಸೌಂಡ್ ಮಾಡಿ. ಮಾಡಬೇಕು ಅಂದರೆ ಒಬ್ಬರೇ ಈ ಕಡೆ ಇಲ್ಲಿಂದ ಆ ಬಿಲ್ಡಿಂಗ್ ಹೋಗ್ಬೇಕು, ಒಬ್ಬರೇ. ಅದ್ರ ಕಡ ಹಿಂಗೆ ಹೋಗಿ ಇಲ್ಲಿ ಈ ಕಡೆ ಹೋಗಿಲ್ವಲ್ಲ ನಾವು, ಬಂದಿದ್ವಾ? ಇಲ್ಲ ಈ ಕಡೆ ಬಂದಿಲ್ಲ. ಫಸ್ಟ್ ಹೋಗಿದ್ದೆ ಅಲ್ಲಿ. ದಯವಿಟ್ಟು ಇಲ್ಲಿ ಏನಾರ ಇದ್ರೆ ಕಾಣಿಸ್ಕೊಳ್ಳಿ, ಸೌಂಡ್ ಮಾಡಿ. ನಾನು ಬರ್ತಿದ್ದೀನಿ ಒಳಗೆ. ನಮ್ಮ ಮುಂದಾಳತ್ವವನ್ನು ಅನಿಲ್ ಅವರು ವಹಿಸ್ತಾರೆ. ಬಾಗುರು ಅನಿಲ್, ನಾನಿದ್ದೀನಿ ಬಾಗುರು, ನಾನಿದ್ದೀನಿ. ಅದು ಯಾಕೆ ಗುಂಪಲ್ಲಿ ಬರ್ತಾ ಇದೀವಿ ಅಂತ ಒಂದು ಸೌಂಡ್ ಮಾಡು ಗುರು, ನೋಡೋಣ. ನೀನು ಸಮಸ್ಯೆ ಬೇಡ ಅಂತ ಹೋಗ್ಬಿಡ್ತೀವಿ. ಅಲ್ಲೇ ಹೋಗೋಣ ಸೆಂಟ್ರಲ್ಲಿ. ಅಗ್ರೆಸಿವ್ ಮಾಡು. ಹಿಂದೆ ಇವ್ರು ಸ್ವಲ್ಪ ನೋಡ್ತಾರಪ್ಪ. ನಾವು ಎಷ್ಟೊಂದು ಬ್ಯಾಗ್ ಓದ್ತೀವಿ ಕೂಡ 2 ವರ್ಷದಿಂದ. ಅವ್ರ ಹೆಸರೇನು? ಸಂದೀಪ್ ಅವ್ರ ಮಾತಿಗೆ ನೀವು ರೆಸ್ಪಾನ್ಸ್ ಮಾಡ್ಬೋದು. ಅವರು ತುಂಬ ಕೋಪದಲ್ಲಿದ್ದಾರೆ. ನಿಮ್ಮ ಕೋಪನೂ ತೋರಿಸಿ ಹಾಗೆ. ಇವತ್ತು ಈಗ ಇಲ್ಲಿ ನಿಮಿಷ ಮೈಕ್ ಕ್ಯಾಚ್ ಆಗುತ್ತೆ. ಸೈಲೆಂಟ್ ಆಗಿದೆ, ಮಾತಾಡ್ಬೇಕಂತ ಅಂತ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು. ಇಲ್ಲೇನ ಇರೋದು ನೀವು? ಇದ್ರೆ ದೊಡ್ಡದಾಗಿ ಏನಾದ್ರು ಒಂದು ಸೌಂಡ್ ಕೊಡಿ. ನಾವು ನಿಜವಾಗ್ಲೂ ಈ ಜಾಗದಿಂದ ಹೋಗೋದೇ ಇಲ್ಲ. ಈ ಜಾಗ ನಮ್ದು ಮಾಡ್ಕೋತೀವಿ. ಇವಾಗ ನೀವು ನಮ್ಗೆ ಕಾಣಿಸ್ಕೊಳ್ಳಿಲ್ಲ, ನಿಮ್ಮ ಕಡೆಯಿಂದ ನಮಗೇನು ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಅನಿಲ್ ಅವ್ರನ್ನ ಮುಟ್ಬೋದು, ಯಶವಂತ್ ಅವ್ರನ್ನ ಮುಟ್ಬೋದು. ಈಗೆಲ್ಲರೂ ಸೈಲೆಂಟ್ ಮಾಡ್ಬೇಕಾ? ಯಾಕೆ? ಯಾರು ಕಿರ್ಚಾಡಿದ್ದು? ಯಾರು? ಈಗ ಮತ್ತೆ ಮಾಡ್ಬೋದಾ? ಈಗ ನೀವೇನೋ ಅದು ಮತ್ತೆ ಮಾಡ್ಬೋದಾ? ಗೊತ್ತಿಲ್ಲ, ಅರ್ಥ ಆಗ್ಲಿಲ್ಲ. ಏನಿದು? ಅಲ್ಲೇನೋ ಕಾಣಿಸ್ತಾ ಇದೆ. ಯಾಕೆ? ಅವೇನೋ ಬಿತ್ತು ಸರ್ ಮೇಲಿಂದ. ಇಲ್ಲ, ಬಿದ್ದಿದ್ದು. ಬಿದ್ದ ಮೇಲೆ ಇವರೆಲ್ಲ ಕಿರ್ಚಿದ್ದು. ಯಾಕೆ ಸೈಲೆಂಟ್? ಯಾಕೆ ಹಂಗೆ ನಗ್ತಾ ಇದ್ದೀರಾ? ರಿಲ್ಯಾಕ್ಸ್.
ಏಯ್ ಅಲ್ಲಿದೆ ಮೆಲ್ಲುಕೋಣ ಸೈಲೆನ್ಸ್. ಇಲ್ಲಿ ಬರ್ತೀರಾ ಈಗ? ಇಲ್ಲ ಮುಂದೆ ಇದ್ದೀರಾ? ಸರ್ ಲೆಫ್ಟಲ್ಲಿ ಸೌಂಡ್ ಬಂದಿದ್ದು. ಏನಿದೆ ನಿಮಿಷ ಆ ಕಡೆ ಹಂಗೆ ಫುಲ್ ಸಿ ಏನೋ ಸೌಂಡ್ ಆದರೆ ದಯವಿಟ್ಟು ಓಡೋಕೆ ಹೋಗ್ಬೇಡಿ, ಅದು ಗೊತ್ತಾಗಲ್ಲ ನಮಗೆ. ಇಲ್ಲ ಇಲ್ಲ ಹೌದಲ್ಲ. ಮತ್ತೆ ಮಾಡ್ಬೋದಾ? ನಾನು ಲಾಸ್ಟಲ್ಲಿ ಏನು ಮಾತಾಡ್ತಾ ಇದ್ದೆ, ಅವಾಗ ಏನು ವರ್ಡ್ ಮಾತಾಡ್ತಾ ಇದ್ದೆ, ಅವಾಗ ಅದು ಆಗೋಕ್ಕಿಂತ ಮುಂಚೆ ಆ ಥರ ಆದಾಗ ಏನು ಮಾತಾಡ್ತಿದ್ದೆ ಅಂತ ನೆನಪಿದೆಯಾ? ನಾನು ಹೋಗಲ್ಲ ಅಂತ ಏನೋ ಹೇಳದ್ನ ಏನಾರ ಇಲ್ಲ ಅದಾದ್ಮೇಲೆ ಜಾಗ ಮಾಡ್ಕೊಂತೀನಿ ಅಂದಾಗೆ ಸೌಂಡ್ ಇಲ್ಲ ಅದಾದ್ಮೇಲೆ ಏನೋ ಹೇಳ್ತಾ ಇದ್ರಿ. ನಾವೆಲ್ಲೇ ಇರ್ತೀವಿ ಎಲ್ಲರೂ. ಮನೇಲಿ ಹೆಸರು ಹೇಳ್ದಾಗಲೇ ಬಂದಿದ್ದು ಸರ್. ನಿನ್ನ ಹೆಸರೇನು? ಮೋಹಿತ್. ಮೋಹಿತ್ ಒಂದು ಬೆಡ್ ಅರೇಂಜ್ ಮಾಡಿ ಅವ್ರಿಲ್ಲೇ ಇರ್ತಾವಂತೆ. ಮಗ ಆ ಕಡೆ ರೈಟ್ ಸರ್ ವಾಟ್ ಇಸ್ ಈ ಮರ ಇದೆಯಲ್ಲ, ಈ ಮರದ ಹತ್ರ ಏನಾದರೂ ನಿಮ್ಮ ಪ್ರೆಸೆನ್ಸ್ ಇರ್ಬೋದಾ? ಮತ್ತೇನಕ್ಕೆ ಕಿರ್ಚಾಡ್ತಿದ್ಯಾ ಸುಮ್ಮನೆ? ನಾವು ಯಾವ ಸಂದಿಲ್ ಇದೆಯೋ ಅನ್ನೋದು ಗೊತ್ತಾಗ್ತಿಲ್ಲ. ಜೋರ ಗಾಳಿ ಬೀಸಕ್ಕಾಗತ್ತಾ? ಬಟ್ ಅವಾಗ ಕೊಟ್ಟಿದ್ದು ಮಾತ್ರ ಸಖತ್ತಾಗಿತ್ತು. 2 ಸಲ ಕೊಡ್ತು ಸರ್, ಎಲ್ಲೊಂದು ಸೌಂಡು ಇಲ್ಲೊಂದು ಸೌಂಡು. ಕಿರ್ಚಿದ್ದಲ್ಲ, ಏನೋ ಬೀಳಿಸ್ತು, ಏನೋ ಬಿತ್ತು, ಬಿಸಾಕ್ತೋ ಬಿತ್ತೋ ಗೊತ್ತಿಲ್ಲ. ಅನಿಲಣ್ಣ ಒಂದು ಮೂಲೆ, ನಾನೊಂದು ಮೂಲೆ. ಮಾತಾಡ್ಬೋದು. ಮೂಲೆಗೆ ಹೋಗೋಣ, ನಮ್ಮ ಬತ್ತೆ ತಗೊಳ್ಳೋ ಕಾಣಿಸ್ಕೊಳುತ್ತೆ. ಮರದ ಥರನೇ ಇದೆ, ಯಾಕೆಂದರೆ ನೋಡಿ ಅಲ್ಲೆಲ್ಲ ಅಲ್ಲಾಡ್ತಾ ಇದೆ. ಯಾಕೆ ಆಗೋದು ಹಿಂಗೆ ಈ ಕಡೆ ಗಾಳಿ ಬಂದಿಲ್ಲ ಇನ್ನು. ಲೈಟ್ ಒಂಚೂರು ಆಫ್ ಮಾಡಿ. ಆಫ್ ಮಾಡು ಸಂದೀಪ, ಲೈಟ್ ಆಫ್ ಮಾಡು. ಲೈಟ್ ಆಫ್ ಆದಾಗೆಲ್ಲ ಬಂದಿದ್ದು. ಒಂದು ನಿಮಿಷ ಎಷ್ಟು ಸೌಂಡ್ ಬಂತು? ಸೈಲೆಂಟ್ ಆಗಿರಿ. ಲೈಟ್ ಆಫ್ ಮಾಡಿ. ಎಷ್ಟು ಸೌಂಡ್ ಬಂತು ಮೇಲೆ? ಒಂದು ನಿಮಿಷ ಲೈಟ್ ತಗೊಂಬನ್ನಿ. ಇಲ್ಲಿ ಒಳಗಡೆ ಏನು ನೋಡೋಣ. ಈ ಜಾಗ ಸ್ವಲ್ಪ ಡೇಂಜರ್ ಆಗಿದೆ, ಅದಕ್ಕೆ ಇನ್ನೊಂದು 10 ನಿಮಿಷ ಇರ್ತೀವಿ. ದಯವಿಟ್ಟು ಕಾಣಿಸ್ಕೊಳ್ಳಿ. ಇಲ್ಲೇನಾದ್ರು ಇರ್ಬೋದಾ ನಿಮ್ಮ ಪ್ರೆಸೆನ್ಸು? ತೋರ್ಸೋದಕ್ಕೆ ಏನಾದ್ರು ಟ್ರೈ ಮಾಡ್ತೀರಾ? ಕಣ್ಣೆ ಸರ್ ಹೋಗ್ತೀನಿ ಸರ್, ಕಾಣಿಸ್ಕೊಬಿಡಿ ಸರ್. ಇದು ಟಾಯ್ಲೆಟ್, ಇದು ಆ್ಯಕ್ಚುಲಿ ಇದು ಟಾಯ್ಲೆಟು. ಇಮ್ರಾನ್, ಇದು ಟಾಯ್ಲೆಟ್ ಇದು. ಯಾಕೆ ಯಾರು ಅಮಿತ್ನ ಕರೀರಿ ಅಂತ ಹೇಳಿದ್ದು? ಇವಾಗ ಒಂದು ಸೌಂಡ್ ಬಂತು. ಇಲ್ಲ ಇಲ್ಲ ಬಾಂಬ್ ಹೊಡ್ದಂಗೆ ಇರ್ರಿ. ಟಾಯ್ಲೆಟ್ ಅದು. ಐ ಲವ್ ಪಾರು ಅಂತೆ. ಪಾರ್ವತಿ ಅವ್ರು ಇದ್ದೀರಾ ಇಲ್ಲಿ? ಬೇಡ ಅಲ್ಲ, ಹಂಗೆ ನಿಂತ್ಕೊಳ್ಳೇ ಬೇಡ, ಕರೆಕ್ಟಾಗಿ ನಿಂತ್ಕೊಂಬಿಡ ಬೆಟರ್. ಇಬ್ಬರಿಗೂ ಒಂದು ಫೀಲ್ ಆಯ್ತು ಎಲ್ಲರಿಗೂ. ಏನಾಯ್ತು? ಬಟ್ ನಾನು ಏನು ಹೇಳ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಗೊತ್ತಾಗಲಿಲ್ಲ ಅದು. ಬಿಕಾಸ್ ನಾವು ಅವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ. ಲೈಟ್ ಆಫ್ ಮಾಡಿದಾಗಲೇ ಅದ್ರದ್ದು ಏನೋ ಒಂದು ಫೋರ್ಸ್ ಎನರ್ಜಿ ಬಂತು ಅನ್ಕೋತೀನಿ. ಆ್ಯಕ್ಚುಲಿ ಎಲ್ಲ ನಿಂತಿದ್ವಿ ಲೈಟ್ ಆಫ್ ಮಾಡಿಕೊಂಡು, ಮೇಲಿಂದ ತುಬ್ಬಕ್ಕಂತ ಒಂದು ಬಿತ್ತು, 2 ಸಲ ಬಿತ್ತು. ಆ್ಯಂಡ್ ಈ ಸೈಡ್ ಬರ್ತಾ ಇರಬೇಕಾದ್ರೆ ಫಾಸ್ಟಾಗಿ ಓಡೋಗ್ಬೇಕಾದ್ರೆ ಒಂದು ಸೌಂಡ್ ಬರುತ್ತಲ್ಲ, ಆ ಫೀಲ್ ಬಂತು. 2 ಫೀಲ್ ಆಗಿದೆ. ನಾನು ಆಫಲ್ಲಿದ್ದೀನಿ. 2 ಸಲ ಸೌಂಡ್ ಬಂದಿರೋದಂತೆ ಆ ಫೀಲ್ ಆಗ್ತಾ ಇದೆ. ಐ ಮೀನ್ ಲೈಕ್ ಆಗ್ಲಿಂದನೂ ಯಶವಂತ್ ನನಗೆ ಫೀಲ್ ಆಗಿಲ್ಲ ಅಂದರು. ಬಟ್ 2 ಸಲ ಫೀಲ್ ಆದ ತಕ್ಷಣ ಬನ್ನಿ ಸಾಕಾಯ್ತು ಹೊರಡೋಣ ಅಂತ ಅಂದರು. ಆ ಫೀಲ್ ಹತ್ರ ಅವ್ರು ಕೊಟ್ಟರು ನನಗೆ ಅವಾಗಲಿಂದನೂ ಆಫು. ಬಟ್ ಯಾ
ನೀವು ಹೇಳಿದ್ದೇನು ಅಂದ್ರೆ ಇದು ನಿಮ್ಮ ಜಾಗನ ಇನ್ಮೇಲೆ ನಮ್ಮ ಜಾಗ ಮಾಡ್ಕೊಂತೀನಿ, ಯಾರಿಲ್ಲ ನನ್ನ ಜಾಗ ಮಾಡ್ಕೊಂತೀನಿ ಅಂತ ತಕ್ಷಣ ಸೌಂಡ್ಗಳು ಸ್ಟಾರ್ಟ್ ಆಯ್ತು. ಹೌದೌದು. ಅವ್ರ ಜಾಗದಲ್ಲಿ ನಾವಿದ್ದು ನಮ್ಮ ಜಾಗ ಮಾಡ್ಕೊಂಡು ಯಾರಿಗೆ ಅದು ಆ ಪೊಸೆಸಿವ್ನೆಸ್ ಇರುತ್ತಲ್ಲ, ಹೌದೌದು. ಆ ಪೊಸೆಸಿವ್ನೆಸ್ ನಾವು ನಿಮಗೆ ಅದನ್ನ ತೋರ್ಸಕ್ಕಾಗತ್ತಾ ಅಂತ ಕೇಳಿದ್ರೆ ನನಗೂ ಕ್ವಶನ್ ಮಾರ್ಕ್ ಇದೆ. ಬಟ್ ಈ ಜಾಗದಲ್ಲಿ ನಿಂತಾಗ ಗೊತ್ತಾಗುತ್ತೆ ಅದು ಫೀಲ್ ಹೆಂಗಾಗುತ್ತೆ ಅನ್ನೋದನ್ನ. ಸೀರಿಯಸ್ ಆಗಿ ಐ ಆಮ್ ಔಟ್. ಆ್ಯಂಡ್ ಅದೇ ನಾನು ಅವಾಗಿಂದನೂ ಒಂದಷ್ಟು ಏನು ರಾತ್ರಿಯಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ ಅಂಥ ಫೀಲ್ ಆಗಬೇಕು ಅನ್ನೋದೇ ಒಂದಿತ್ತು. ಬಟ್ ಏನೋ ಗೊತ್ತಿಲ್ಲ, ಏನೋ ಸ್ವಲ್ಪ ಎಲ್ಲ ದೂರನೇ ಇದ್ವಿ. ಒಂದು ಸಲಿ ಮೇಲಿಂದ ಏನೋ ಬಂತು, ಸೌಂಡ್ ಸರಿಯಾಗಿ ಬಂತು, ಎಲ್ಲ ಹಿಂಗೆ ಆಗ್ಬಿಟ್ಟು ಎಲ್ಲ ಒಂದು ಕಡೆ ಡಿಸ್ಟ್ರಾಕ್ಷನ್ ಆಗೋಯ್ತಲ್ಲಿ. ಕರೆಕ್ಟ್. ಸೊ ಒಂಚೂರು ಈ ಕಡೆ ಝೂಮ್ ಮಾಡಿ. ಆ್ಯಕ್ಚುಲಿ ಈ ಲೊಕೇಶನ್ ಆ ಫೀಲ್ ಆಗ್ತಾ ಇರುವಂಥದ್ದು ಇಮ್ರಾನ್ ಸರ್ ಹೋಗಿ ನಿಂತ್ಕೊಂಡಿದ್ದಲ್ಲ, ಆ್ಯಕ್ಚುಲಿ ಆ ಜಾಗದಲ್ಲೇ ಹೆವಿ ಫೀಲ್ ಆಗ್ತಾ ಇರೋದು ಬಂದಾಗಿ ನನಗೆ. ಲಾಸ್ಟ್ ರೌಂಡ್ ಮುಗಿಸ್ಬಿಟ್ಟು ಹೋಗೋಣ. ಇಮ್ರಾನ್ ಸರ್ ಒಂದು ಲಾಸ್ಟ್ ಸಾಕು ಸಾಕು ಫುಟ್ ಟೈಮ್ ಎಷ್ಟು? 9 ಮೇಲೆ ಟೈಮ್ ಆಯಿತು. 9:15 ನಾವು ಇಲ್ಲಿ ಮತ್ತೆ ಬಿತ್ತು ತಾನೆ ನೋಡ್ಲಿಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ. ಸೇಮ್ ಪ್ಲೇಸ್ ಬಿತ್ತು, ಇಲ್ಲಿ ಸೌಂಡ್ ಬಂತು. ತಗೊಳ್ಳ ಈಗ ನೀವು ನಮಗೆ ಪ್ರೆಸೆನ್ಸ್ ತೋರಿಸಂಥ ಜಾಗದಲ್ಲಿ ನಾನು ಇದ್ದೀನಿ. ನಾವೆಲ್ಲ ಒಂದು ಕೊನೆ ತೀರ್ಮಾನಕ್ಕೆ ಬಂದಿದ್ದೀವಿ. ಅದೇನಂದರೆ ಮತ್ತೆ ಅದೇ ಥರ ನಮಗೆ ನಿಮ್ಮ ಪ್ರೆಸೆನ್ಸ್ ದೊಡ್ಡದಾಗಿ ತೋರಿಸಿಲ್ಲ ಅಂದರೆ ಈ ಜಾಗದಲ್ಲಿ ಇವತ್ತು ರಾತ್ರಿ ನಾವು ಮಲ್ಕೋತೀವಿ, ಯಾರೂ ಮನೆಗೆ ಹೋಗೋದಿಲ್ಲ. ಒಂದು 5 ನಿಮಿಷ ಟೈಮ್ ಕೊಡ್ತೇನೆ. ಇಲ್ಲ ನಾವಿಲ್ಲಿಂದ ಹೋಗಲೇಬೇಕು, ಇವಾಗಲೇ ಹೋಗಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಕಡೆಯಿಂದ ನನಗೆ ಉತ್ತರ ಬೇಕು. ಸುಮ್ಮನೆ ಏನು ಮಾಡ್ಬಿಡಿ, ಸುಮ್ಮನೆ ಒಂದು ಫೀಲ್ ಆಗಿ ಮುಗಿಸ್. 5 ಮಿನಿಟ್ಸ್ ಅದು ಲೈಟ್ಸ್ ಆಫ್ ಮಾಡಿಬಿಡಿ. ಟಾರ್ಚ್ ಒಂದು ಇಟ್ಕೊಳ್ಳಿ ಸಾಕು. ಈ ಲೈಟ್ ಬೇಕಾ? ಎಸ್. ಸೌಂಡ್ ಮಾಡಿಬಿಡಿ ಪ್ಲೀಸ್. ನಂದು ಬೇಡವಾ? ಸುಮ್ಮನೆ ಈ ಕೌಶಿ ನಗದ್ ನೋಡಪ್ಪ. ನನ್ನ ಬಲಗಡೆ ಏನಾದರೂ ಕೊಟ್ಟು ತೋರಿಸ್ಬೋದಾ, ಕಾಣಿಸ್ಬೋದಾ? ಇವ್ರಿಗೆ ಸಂಬಂಧಪಟ್ಟಿರೋ ಯಾವುದೋ ಒಂದು ಐಟಮ್ ಇಲ್ವಾ ಇಲ್ಲಿ? ಹಾಂ, ಅದು ನಾನು ತೆಗೆದು ಯಶವಂತ್ ಕೈ ಕೊಡ್ತೇನೆ. ಇಲ್ಲ ಮನೆಗಲ್ಲ, ಅಲ್ಲಿ ಅವ್ರಿಗೆ ಅಂತ ಕೊಟ್ಬಿಡ್ತೇನೆ. ನನಗೆ ಕೊಡ್ತಾರೆ. ನಮ್ಮ ಮುಂದೆ ಬರೋದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಿಮ್ಮ ಕಡೆಯಿಂದ ಯಾವುದೇ ಪ್ರಯತ್ನಗಳು ನಮಗೆ ಸರಿಯಾಗಿ ತಲುಪ್ತಾ ಇಲ್ಲ. ನಾವು ಹೊರಡ್ಬೇಕಂದ್ರೆ ನೀವು ನಮ್ಮ ಮುಂದೆ ನಿಮ್ಮ ಇರುವಿಕೆನ ತೋರಿಸ್ಕೋಬೇಕಾಗತ್ತೆ. ಲೈಟ್ ಆಫ್ ಮಾಡೋದು ಅದೇ ಶರ್ಟ್ ಇಡಿ ಸಾಕು.
ಬೆಳಕು ಹಂಗೆ ಕಣ್ಣು ಬೆಳಕೆ ಅಲ್ಲ. ಮತ್ತೆ ಎಲ್ಲರೂ ಸೆಂಟ್ರ್ ಬರ್ತೀವಿ ಮತ್ತೆ ಸೌಂಡ್ ಮಾಡಿ. ನೀನು ಕಿರ್ಚಾಡಬೇಡ, ನೀನು ಮೊದಲೇ ಕಿರ್ಚಾಡುತ್ತೆ. ನಾವೆಲ್ಲರೂ ಮತ್ತೆ ಸೆಂಟ್ರಲ್ಲಿ ಇದ್ದೀವಿ, ಕಾಣಿಸ್ಕೊಳ್ಳಿ, ಸೌಂಡ್ ಮಾಡಿ. ಅವ ನೀನು ಕಿರ್ಚಾಡಬೇಡ, ಅವಾಗ ಸೇರ್ಕೊಂಬಿಟ್ಟು ಅಂತ ಕಿರ್ಚಾಡ್ತಾವೆ. ಮೇ ಬಿ ಇದೇ ಸೌಂಡ್ ಅನ್ಸುತ್ತೆ. ಆ್ಯಕ್ಚುಲಿ 9 ಗಂಟೆಗೆ ಶುರು ಮಾಡಿದ್ದು, ಈಗ ಆಲ್ರೆಡಿ 2:15 2:15 ಟೈಮು. ಸ್ಟಾರ್ಟಿಂಗ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಆಫ್ಟರ್ 1:30 ಆದಾಗಲೇ ಟೈಮ್ ಹೋದೋದಂಗೂ ಇನ್ ಡೆಪ್ತಾಗಿ ಹೋಯ್ತದೆ. ಸ್ವಲ್ಪ ಮುಖಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಹೆಂಗಾಗಿದೆ ಅಂತ. ಆ್ಯಂಡ್ ಈಗಲೂ ಹೇಳ್ತೀನಿ, ಲಾಸ್ಟಲ್ಲಿ ನಾವು ಒಂದು ಸೌಂಡ್ ಮಾಡಿ ನಾವು ಎಂಡ್ ಮಾಡ್ತೀವಿ ಅಂದಿದ್ದಕ್ಕೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ತಗೊಳಕ್ಕೆ ಅಂತಿದ್ದೆ, ಪಟ್ಟಂತ ಒಂದು ಸೌಂಡ್ ಬಂತು. ಇದ್ರ ಹಿಂದೆನೇ ಬಂದಿದ್ದು, ಅದಕ್ಕೆ ನಾವಿಬ್ಬರು ಮುಂದೆ ನಿಂತಿದ್ದೀವಿ, ಇವರು ಹಿಂದೆ ನಿಲ್ಸಿದ್ದೀವಿ. ಸರ್ ನಿಮಗೆ ಆಗಿದ್ದು ಹೆಂಗೆ ಅನ್ನಿಸ್ತು ಸರ್? ಸೊ ನೀವು ಹೇಳೋಕ್ಕೂ ಮುಂಚೆ ನಾನು ಹೇಳ್ತೀನಿ. ಯೂಶ್ವಲಿ ಹೇಳ್ತಾ ಇರ್ತೀವಿ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂಥೇಳಿ. ನಾವು ಮನಸ್ಸಲ್ಲಿ ಎಷ್ಟೇ ಪಾಸಿಟಿವ್ ಆಗಿದ್ರು ಆ ನೆಗೆಟಿವ್ ವೈಬ್ಸ್ ಇರೋಂಥ ಜಾಗಕ್ಕೆ ಹೋದಾಗ 100% ಫೀಲ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿರುವಂಥ ಅಷ್ಟು ಜನ ಸಾಕ್ಷಿಯಾಗಿದ್ದೀವಿ. ಮೇ ಬಿ ನಮ್ಮ ಫುಟೇಜಲ್ಲಿ ನಿಮ್ಗೆ ಒಂದಷ್ಟು ಸೂಕ್ಷ್ಮತೆಗಳು, ಆ ಸೌಂಡ್ಗಳು ಸಿಗ್ಬಹುದೇನೋ, ತೋರಿಸೋ ಪ್ರಯತ್ನ ನಾವು ಮಾಡ್ತೀವಿ. 100% ಇಲ್ಲಿರೋರ್ಗಂತೂ ಅದು ಆಗಿದೆ. ನೋಡ್ತಿರ್ಬೋದು ವಿಡಿಯೋ ಸ್ಟಾರ್ಟ್ ಆದಾಗ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಂತೇಳಿ. ಏನಕ್ಕೆ ಅಂದರೆ ಫುಲ್ ಯಾರೋ ಜೇಮ್ಸ್ ವಾಯ್ಸ್ ಅಲ್ಲ? ಐ ಅಗ್ರಿ. ಆಫ್ ಆಗಿರೋದಕ್ಕೆ ಆಫ್ ಆಗಿದೆ ಅಂತ ಹೇಳಿದ್ರೆ ನಗ್ತಿರ್ಬೋದೇನೋ ಗೊತ್ತಿಲ್ಲ ನನಗೆ. ಇವರು ಕೇಳಿಸ್ಕೊಂಡ್ರು, ಮೇ ಬಿ ನಿಮ್ಮ ವಾಯ್ಸ್ ಬಂದಿರ್ಬೋದು. ಎಸ್, ಆಫ್ ಕೋರ್ಸ್ ಆಫ್ ಆಗಿದೆ ನನಗೆ. ಆ್ಯಕ್ಚುಲಿ ಸೌಂಡ್ ಬರ್ತಾ ಇದೆ ಆ ಕಡೆ. ಆದರೆ ಮೋಸ್ಟ್ಲಿ ನಾವು ಈಗ ಹೇಳ್ತಾ ಇರೋದಕ್ಕೆ ಬಹುಶಃ ಆ ಕಡೆಯಿಂದ ಒಂದು ಕಾಮಿಕ್ಕಾಗಿ ನಗು ಬರ್ತಾ ಇದೆ ಅನಿಸುತ್ತೆ. ಡೋಂಟ್ ನೋ. ಸುಮಾರು ಜನ ನೋಡ್ತಿರೋದು ತಮಾಷೆ ಅನ್ಕೋಬೋದು, ಗಿಮಿಕ್ ಅನ್ಕೋಬೋದು. 200% ಅಲ್ಲ. ಆ ಪ್ಲೇಸಿಗೆ ಬಂದ ಫೀಲ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಗುತ್ತದೆ. ಆ ಫೀಲ್ ನನಗಾಗಿದೆ. ಎಸ್, ಅಫ್ಕೋರ್ಸ್ ನನ್ನ ಜೀವನದಲ್ಲಿ ಇಂಥ ಧೈರ್ಯನ, ಇಂಥ ಸಾಹಸನ ಇನ್ಮೇಲೆ ನಾನು ಮಾಡೋದೇ ಇಲ್ಲ. ಐ ಆಮ್ ಶೋರ್ ಅಬೌಟ್ ದಟ್. ಎನಿವೇ, ಮೆನ್ ವಾಯ್ಸ್ ಐ ಅಗ್ರಿ ವಿತ್ ದಟ್. ನಾನು ಜೀವನದಲ್ಲಿ ಟ್ರೈ ಮಾಡಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ಯಾರೂ ಕೂಡ ವಿತೌಟ್ ಪ್ರಿಕಾಷನ್ಸ್ ಈ ಥರ ಬಂಡ ಧೈರ್ಯನ ದಯವಿಟ್ಟು ಮಾಡೋಕ್ಕೆ ವಿತೌಟ್ ಎಕ್ಸ್ಪರ್ಟ್ಸ್, ವಿತೌಟ್ ಪ್ರಿಕಾಷನ್ಸ್ ದಯವಿಟ್ಟು ಯಾರೂ ಏನು ಮಾಡೋಕ್ಕೆ ಹೋಗ್ಬಿಡಿ. ಟ್ಯಾಗ್ಲೈನ್ ಅಂತ ಡಿಸ್ಕ್ಲೈಮರ್ ಹೇಳ್ತೀವಿ, ಡೋಂಟ್ ಟ್ರೈ. ನಾವು ರಾಕ್ಷಸ ಸಿನಿಮಾ, ಅದು ಕೂಡ ಇದೇ ಒಂದು ಹಾರರ್ ಸಿನಿಮಾಗೆ ಆ ಫೀಲನ್ನು ಮಾಡಬೇಕು ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದು. ಸಿನಿಮಾದಲ್ಲಿ ತೋರಿಸೋದನ್ನು ಬರೀ ಮ್ಯೂಸಿಕಲ್ಲಿ ಇರ್ತಾ ಇದ್ವಿ. ನೆಕ್ಸ್ಟ್ ನೀವು ಮಾತಾಡಿ, ನಾನು ಔಟು. ಎನಿವೇ ಸರ್, ಥ್ಯಾಂಕ್ ಯು. ಇಲ್ಲಿ ನಾನು ಮಾತಾಡ್ತಿದ್ದೀನಿ. ಹೋಗ್ಬಿಡ್ತೀನಿ ಸರ್, ನನ್ನ ಕೈಲಾಗಲ್ಲ. ಆ್ಯಕ್ಚುಲಿ ಅನಿಲ್ ಅವ್ರಿಗೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋ ಕಾರಣ, ಸೊ ಅವರು ಬಿಡಿ, ಅವ್ರನ್ನ ನಾನು ಆಮೇಲೆ ಮಾತಾಡಿಸ್ತೀವಿ. ಸೊ ಇಲ್ಲಿ ನಾವೇನು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಇಷ್ಟೊತ್ತು, ಏನು ಅದು 9:30 ಏನೋ ಶುರು ಮಾಡಿದ್ವಿ. ಸೊ ಇವಾಗ 2:30 ಅರೌಂಡ್ ಆಗಿದೆ. ಈಗ 2:30 ಮೇಲೆ ಅವ್ರ ಸಮಯ ಕ್ಲೋಸ್ ಆಗೋಗುತ್ತೆ. ಸೊ ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸಾಕಷ್ಟು ಒಂದು ಎಕ್ಸ್ಪೀರಿಯೆನ್ಸಸ್ ಆಗಿದೆ. ಏನಂತೀವಿ, ಆ ಚಿಲ್ನೆಸ್ ಇದೆ, ಅದು ಇವಾಗಲೂ ಒಂಥರ ಮೈಯೆಲ್ಲ ಜುಮ್ ಅನ್ನೋ ಥರ ವೈಬ್ರೇಷನ್ ಆಗಿರುವಂಥದ್ದು. ಎಲ್ರಿಗೂ ಆಗಿದೆ ಅಂತ ನಾನು ಹೇಳಲ್ಲ, ಯಾರ್ಯಾರಿಗಾಗಿದೆ ಅವರೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ. ಖಂಡಿತ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಆ ಪ್ರಯತ್ನಕ್ಕೆ ಇವರೆಲ್ಲ ಸಾಥ್ ಕೊಟ್ಟು ನಾವು ಮಾಡಬೇಕು ಸರ್ ಅಂತ ಹೇಳಿ ಆ ಹುಮ್ಮಸ್ಸಿಂದ ಬಂದು ಮಾಡಿದ್ದಾರೆ. ಅದು ಅನುಭವ ಆಗಿದೆ. ಆ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿದೆ, ಅದನ್ನು ಆದಷ್ಟು ಬೇಗ ಅದನ್ನು ತಲುಪಿಸ್ತೀನಿ. ನಿಮ್ಗಳ ಮುಂದೆನೂ ಅದು ಬರುತ್ತೆ, ಆ ಎವಿಡೆನ್ಸ್ಗಳು ಏನೇನು ಸಿಕ್ಕಿದೆ ಅಂತ. ಸೊ ದಟ್ಸ್ ಇಟ್. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಸೊ 28 ಈ ಮಂತ್ ಅಲ್ಲ, ಇದೇ ತಿಂಗಳು ಫೆಬ್ರವರಿ 28ಗೆ ರಾಕ್ಷಸ ರಿಲೀಸ್ ಆಗ್ತದೆ. ಈ ಫೀಲ್ ನಾವೇನು ಮಾಡಿದ್ದೀವಿ, ನೀವು ಥಿಯೇಟ್ರಲ್ಲಿ ಕುತ್ಕೊಂಡು ಆ ಫೀಲ್ ತೊಗೊಳ್ಳಿ ನೀವು. ಸೊ ಎಲ್ಲ ಫೀಲ್ ಒಂದೇ ಇರುತ್ತೆ. ಈ ಏನಂತೀವಿ, ಏನಂತ ಅನುಭವ. ಎಸ್ ಸರ್, ನೀವು
ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ, ಯಾರಿಗೇನು ತೊಂದರೆ ಆಗಿಲ್ಲ. ಸೊ ನಮ್ಮ ಹಿಂದೆ ನೀವು ಬರೋವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಬರಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ನಾವಿಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ನಮ್ಮಿಂದ ಏನಾದರೂ ನಿಮ್ಗಳಿಗೇನಾದ್ರು ತೊಂದರೆ ಆಗಿದ್ರೆ ಅದಕ್ಕೆ ಕ್ಷಮೆ. ನಾನು ತುಂಬ ಅಗ್ರೆಸಿವ್ ಆಗಿ ಮಾತಾಡಿದೆ. ಸೊ ನಿಮ್ಮ ಇರುವಿಕೆಯನ್ನು ಇದು ಮಾಡಬೇಕಾಗಿತ್ತು, ಹಾಗಾಗಿ ತುಂಬ ಬೇರೆ ಥರ ಮಾತಾಡಿದೆ. ಅದಕ್ಕೆ ಕ್ಷಮೆ ಇರಲಿ. ಅದೊಂದು ಕಾರಣಕ್ಕೋಸ್ಕರ ಆ ಥರ ಮಾತಾಡಿದ್ದು. ದಯವಿಟ್ಟು ಹಿಂದೆ ಬರುವಂಥ ಒಂದು ಅವಶ್ಯಕತೆ ನಿಜವಾಗ್ಲೂ ಬೇಡ. ಎಸ್, ಓಕೆ. ಸೊ ಫೈನಲಿ ಹೇಳಬೇಕು ಅಂತಂದರೆ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ, ಯಾಕಂದರೆ ಒಂದು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಅದೊಂದು ಹಾರರ್ ಆ ಸೌಂಡಿಂಗ್ ಎಫೆಕ್ಟ್ ಇರುತ್ತೆ. ಬಟ್ ರಿಯಲ್ ಲೈಫಲ್ಲಿ ಇಂಥ ಜಾಗಕ್ಕೆ ಬಂದು ಅದೊಂದೆಲ್ಲ ಒಂದಷ್ಟು ಫೀಲ್ ಮಾಡೋದಿರುತ್ತಲ್ಲ, ಇದು ಬೆಸ್ಟ್ ಹಾರರ್ ಸನ್ನಿವೇಶ ಅಂತಂದರೆ ಇದು ನಿಮಗೆ ಎಷ್ಟು ಮಟ್ಟಿಗೆ ಫೀಲ್ ಆಗಿದೆ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಇಲ್ಲೇ ಇದ್ದು ಒಂದಷ್ಟು ಅನುಭವನ ಪಡ್ಕೊಂಡು ಇಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗಲೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕು, ಒಂಚೂರು ಆ ಕಡೆ ಈ ಕಡೆ ನೋಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಏನೋ ಸೌಂಡ್ ಆ ಕಡೆ ಬರ್ತಾ ಇಲ್ಲ, ಯಾರಾದರೂ ಒಂದು ಕಾಣಿಸ್ಕೊಳ್ತಾರೆ, ಯಾವುದೋ ಶ್ಯಾಡೋ ಪಾಸ್ ಆಗುತ್ತೆ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಭಯ ಕೂಡ ಇದೆ. ಬಟ್ ಎಲ್ಲವೂ ಕೂಡ ಮಾಡಿದ್ದು ರಾಕ್ಷಸ ಸಿನಿಮಾಗೋಸ್ಕರ. ಇದೇ 28ನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ. ಎಲ್ಲರೂ ಕೂಡ ಹೋಗಿ ನೀವು ಥಿಯೇಟ್ರಲ್ಲಿ ಈ ಒಂದು ಸಿನಿಮಾನ ನೋಡಿ, ಅಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಸದ್ಯಕ್ಕೆ ಈ ಒಂದು ಎಕ್ಸೈಟ್ಮೆಂಟ್, ಹಾರರ್, ಭಯದಲ್ಲಿ ಇದ್ದಂಥ ಈ ಒಂದು ಎಪಿಸೋಡ್ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಅನಿಲ್ ಅವರು ಅಲ್ಲೇ ಇದ್ದಾರೆ, ಇಲ್ಲಿಂದ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆ ಎಕ್ಸೈಟ್ಮೆಂಟ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಈ ಎಪಿಸೋಡ್ನ ಸದ್ಯಕ್ಕೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ.